ನಮ್ಮ ಸಂಗಡ ಇರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಈ ದಿನ ದೇವರ ಆತ್ಮನು ನಮಗೆ ಕೊಟ್ಟಿರುವಂತಹ ಸಂದೇಶ, ನನ್ನ ಜೊತೆಗೆ ದೇವರು ಇದ್ದಾನೆ. ಗಾಡ್ ಇಸ್ ವಿತ್ ಮೀ. ಶಂಗ್ ಹುಂಗ್ ಹೊಂಗ್ ಟೊಂಗ್ ಛೈ. ದೇವರ ಆತ್ಮನು ನಮಗೆ ಕೊಟ್ಟಿರುವಂತಹ ವಾಕ್ಯಗಳನ್ನು ನಾವೆಲ್ಲರೂ ಹೊಂದಿಕೊಳ್ಳುವವರಾಗಿರೋಣ. ನ್ಯಾಯಸ್ಥಾಪಕರು ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಡ್ಜಸ್ ಚಾಪ್ಟರ್ 6 ವರ್ಸ್ 12 ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. Jehovah's angels appeared to Gideon and said to him, Yahweh is with you, mighty man. Amen. Hallelujah. Yehovah de Shangshin Ji Dang Shangshin Data Sho Yangshi He Yehovah Ho Ni Tong Chai. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ದೇವರಾತ್ಮನು ಎಂಥ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರಾತ್ಮನು ಕೊಟ್ಟಿರುವಂತಹ ವಾಕ್ಯಕ್ಕೆ ನಾವೆಲ್ಲರೂ ಸ್ತೋತ್ರವನ್ನು ಸಲ್ಲಿಸುತ್ತಾ, ದೇವರು ತಾನೇ ತನ್ನ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಸೃಷ್ಟಿಸಿದ ನಮ್ಮ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ ಸೃಷ್ಟಿಗಳಾದ ನಾವೆಲ್ಲರೂ ಇದುವರೆಗೂ ನಿನ್ನನ್ನು ಮಹಿಮೆಪಡಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ಕೊಟ್ಟ ನಿನ್ನ ಮಹಾ ಕೃಪೆ ಭಾಗ್ಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಈಗ ನಿನ್ನ ಜೀವಳ ವಾಕ್ಯಗಳ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡು. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದೊಂದು ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆಂದು ಹೇಳಿರುವ ದೇವರೇ, ನಿನ್ನ ಬಾಯಿಂದ ಹೊರಡುವಂಥ ಮಾತಿನ ಮುಖಾಂತರವಾಗಿ ನಾವು ನಮ್ಮ ಸಭೆಯು ಬದುಕುವಂತೆ ದೇವರಾತ್ಮನೇ ನೀನೇ ನಮ್ಮ ಸಂಗಡ ಮಾತನಾಡು. ನೀವು ಮಾತನಾಡದೆ ಹೋದರೆ ನಾವು ಮಾತನಾಡುವುದೆಲ್ಲ ವ್ಯರ್ಥವೇ ದೇವರೇ. ಆದ್ದರಿಂದ ಕರ್ತನೆ, ನೀನು ಮಾತನಾಡು. ನೀ ಜೀವ ಇಲ್ಲದೆ ಇರುವ ನಮ್ಮ ದೇಹ ಆತ್ಮ ಪ್ರಾಣಗಳಲ್ಲೂ ನಿನ್ನ ವಾಕ್ಯವು ಅದು ಕಾರ್ಯವನ್ನು ಸಾಧಿಸಲಿ. ಅದು ಕೀಲು ಮಜ್ಜೆಗಳನ್ನೆಲ್ಲ ಛೇದಿಸಿ ಭಾಗಿಸಿ ತೋರಿ ಹೋಗಲಿ ಕರ್ತನೆ. ಅದು ಇಬ್ಬಾಯ ಕತ್ತಿಯಾಗಿ ನಿನ್ನ ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಅಳುಗು ನೆಟ್ಟಂತಾಗುವಂತೆ ದೇವರಾತ್ಮನೇ ನೀನೇ ಮಾತನಾಡು. ಇದರೆಲ್ಲ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಕರ್ತನೇ. ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡದಿರಲಿ ದೇವರೇ. ನೀನೇ ನಮ್ಮೊಳಗಿನಿಂದ ದೇವರಾತ್ಮನೇ ಮಾತನಾಡು. ನಿನ್ನ ಮಾತಿಗೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಿಗೂ ನಿನ್ನ ವಾಕ್ಯಗಳು ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಡ್ಜಸ್ ಚಾಪ್ಟರ್ 6 ವರ್ಸ್ 12 ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಅಲ್ಲಿ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. Jehovah angels appeared to Gideon and said to him, Jehovah is with you, mighty man. Amen. Hallelujah. Jehovah de Tangshikshan ji Dang Shakshin de Tang Sho Yangshi He Jehovah Yutin Tang Che. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಆತನು ಈ ದಿನ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರಾತ್ಮನು ಈ ದಿನ ನಮಗೆ ಮಾತನ್ನು ಕೊಟ್ಟಿರುವಂಥ ಮಾತು ಇದಾಗಿದೆ, ನನ್ನ ಜೊತೆಗೆ ದೇವರು ಇದ್ದಾನೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲಿ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. God is with me. Amen. Hallelujah. Thank you. Amen. Hallelujah. ಎಷ್ಟು ಜನ ಹೇಳಿದ್ರು ಆಮೇನ್, ನಮ್ಮ ಸಂಗಡ ದೇವರು ಖಂಡಿತವಾಗಿಯೂ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಆದರೂ ನಮ್ಮ ಜೀವಿತದಲ್ಲಿ ಬರುವ ಹೋರಾಟಗಳು, ಕಷ್ಟಗಳು, ನಿಂದೆಗಳು, ಅವಮಾನಗಳು ಇವೆಲ್ಲವನ್ನು ನಾವು ಕಂಡಾಗ ನಮ್ಮ ಜೀವಿತದಲ್ಲಿ ಕೆಲವರು ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ಇನ್ನೇನು ನಮ್ಮ ಜೀವನದಲ್ಲಿ ಮಾತ್ರ ಯಾರಿಲ್ಲ, ದೇವರೇ ಇಲ್ಲ ಅನ್ಕೋಬೇಕು. ಆ ರೀತಿಯಾಗಿ ನಮ್ಮ ಪರಿಸ್ಥಿತಿಗಳು ಸೈತಾನವನ್ನು ತಂದಾಕುವಂಥ ಶೋಧನೆಗಳ ಮುಖಾಂತರವಾಗಿ
ನಮ್ಮ ಬಾಯಿ ಅದನ್ನು ನೋಡಿದ್ ಬಿಡುತ್ತೆ. ಆಮೇಲೆ ಹೊಲಲ್ಲಿ ಅವಾಗ ನಾವು ಅನ್ಕೊಂತೇವೆ, ಅಯ್ಯೋ ನಮ್ಮ ದೇವರು ನಮ್ಮ ಸಂಗಡ ಇದ್ದಿದ್ರೆ ಈ ಥರ ಎಲ್ಲ ನಡೀತಿರ್ಲಿಲ್ಲ ಬಿಡು, ದೇವ್ರು ನಮ್ಮ ಜೊತೆಗಿಲ್ಲ, ಹಂಗಾಗಿ ನಮಗೆ ಈ ನಷ್ಟ, ಈ ಲಾಸ್ಗಳು ಆಗ್ತಾಯಿದೆ, ನಮ್ಮ ಕೆಲಸಗಳು ಯಾವುದು ಕೂಡ ಸಕ್ಸಸ್ ಆಗ್ತಾಯಿಲ್ಲ, ಎಲ್ಲ ಫೇಲ್ಯೂರ್ ಆಗಿ ಹೋಗ್ತಾ ಇದೆ. ಆಮೇಲೆ ನಮ್ಮ ಕುಟುಂಬದ ಜೀವನಗಳು ಸರಿಯಾಗಿ ನಡೀತಿಲ್ಲ, ಎಲ್ಲವೂ ಯದ್ವಾ ತದ್ವಾ ಹೋಗ್ಬಿಟ್ಟಿದೆ ಎಂಬುದಾಗಿ ಕೆಲವರು ಅನ್ಕೊಳ್ತಾ ಇರ್ತಾರೆ. ಆದರೆ ಅಂಥ ಪರಿಸ್ಥಿತಿಯಲ್ಲೂ ಅಂಥ ಕಠಿಣವಾದ ಕಷ್ಟಗಳ ಮಧ್ಯದಲ್ಲೂ ನಮ್ಮ ಸಂಗಡ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಒಬ್ಬನೇ ಇದ್ದಾನೆ ಎಂಬುದನ್ನು ಪ್ರದರ್ಶಿಸಿದ ಸಭೆಯಾದ ನಾವ್ಯಾರು ಕೂಡ ಮರೆಯುವ ಹಾಗೆ ಇಲ್ಲ. ಆಮೇಲೆ ಹಲಲುಯ್ಯ. ಯಾಕೆಂದರೆ ನಮ್ಮ ದೇವರು ನಮ್ಮನ್ನು ಒಂದು ಕ್ಷಣವೂ ಆತನು ಮರೆಯದೇ ಇರುವಂತಹ ದೇವರಾಗಿದ್ದಾನೆ. ಆದ್ದರಿಂದ ದೇವರು ವಾಕ್ಯ ಹೇಳುತ್ತೆ, ತಾಯಿ ತನ್ನ ಕೂಸನ್ನು ಮರೆತಾನು, ಆದರೆ ನಾನು ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ಯಾವ ಮನುಷ್ಯನನ್ನು ಕೂಡ ಇದುವರೆಗೂ ಮರೆತಿಲ್ಲ, ಮರೆಯುವುದೂ ಇಲ್ಲ. ಯಾಕೆಂದರೆ ನಾನು ಅವರನ್ನು ಪ್ರತಿಯೊಂದೊಂದು ಕಣವನ್ನು ಸೃಷ್ಟಿ ಮಾಡಿರುವ ದೇವರವರು. ಆಮೇಲೆ ಹಲಲುಯ್ಯ. ಆದ್ದರಿಂದ ದೇವರು ಮಾತ್ರ ನಮ್ಮನ್ನು ಕೊನೆಯ ತನಕ ಕೈ ಹಿಡಿದು ನಡೆಸುವ ಕರ್ತನು ಆತನು ನಮಗಿದ್ದಾನೆ. ಆದ್ದರಿಂದ ಆತನು ನಮಗೆ ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ವಾಕ್ಯದಲ್ಲಿ ದೇವರು ಯಾವ ಕಾರಣಕ್ಕಾಗಿ ಗಿದ್ಯೋನನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ, ಆಮೇನ್, ಅದು ನಾವು ಮೊದಲು ತಿಳ್ಕೊಳ್ಬೇಕಾದಂಥ ವಿಷಯ. ಆಮೇನ್ ಹಲ್ಲೆಲೂಯಾ. ಇದರ ಹಿಂದಿನ ಕಾಲಘಟ್ಟದಲ್ಲಿ, ಹಳೆಯ ವರ್ಷಗಳಲ್ಲಿ ನಾವು ನೋಡುವುದಾದರೆ, ದೇವರು ಎಲ್ಲ ಇಸ್ರಾಯೇಲ್ ಜನರನ್ನು ಫರೋಹನ ಕೈಯಿಂದ ಬಿಡಿಸಿ ಇಸ್ರಾಯೇಲ್ ಜನರನ್ನು ತನ್ನ ದೇಶವಾದ ಕಾನಾನ್ ದೇಶದ ಕಡೆಗೆ ಕರೆದುಕೊಂಡು ಬರ್ತಾರೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಅಲ್ಲಿ ಕಠಿಣವಾಗಿ ಇದ್ದಂಥ ರಾಜ ಫರೋಹನ. ಆಮೇನ್ ಅವನ ಆಳ್ವಿಕೆಯಲ್ಲಿ ಇಸ್ರಾಯೇಲರೆಲ್ಲರೂ ಗುಲಾಮರಾಗಿ ಬಿಟ್ಟು ಕೆಲಸ ಮಾಡಿಕೊಂಡು ಬಿದ್ದಿದ್ರು. ಎಷ್ಟು ವರ್ಷ ಎಂದಾಗಿರುವುದಾದ್ರೆ ಆಮೇನ್ ಹಲ್ಲೆಲೂಯಾ 70 ವರ್ಷಗಳ ಕಾಲ ಅಲ್ಲೇ ಇದ್ರು. ಆಮೇನ್ ಹಲ್ಲೆಲೂಯಾ. ಆಮೇನ್ ಇನ್ನು ಅವರು ಹೆಚ್ಚಾಗಿ ದೇವರಿಗೆ ಅವಿಧೇಯರಾದರೆ ಆದ ಕಾರಣನೇ ದೇವರು ಇನ್ನೂ ಹೆಚ್ಚಿನ ವರ್ಷಗಳು ಕೂಡ ಅವ್ರ ಕೈಗೆ ಒಪ್ಪಿಸ್ಕೊಟ್ಬಿಟ್ಟ. ಅದೇ ರೀತಿಯಾಗಿ ದೇವರು ಈ ವಾಕ್ಯದಲ್ಲೂ ಕೂಡ ನಾವು ನೋಡಿದ್ರೆ ಅದೇ ರೀತಿಯಾಗಿ ಇಲ್ಲಿ ಮಿದ್ಯಾನರು ಎಂಬುದಾಗಿ ಬರ್ತಾರೆ. ಆಮೇಲೆ ಹಲ್ಲೆಲೂಯಾ. ಈ ಮಿದ್ಯಾನರು ಕೂಡ ಇವರು ಕೂಡ ಇಸ್ರಾಯೇಲ್ ಜನರನ್ನು ಕಠಿಣವಾಗಿ ಅವ್ರನ್ನು ಅದೇ ಫರೋಹನ ರಾಜ ಹೆಂಗೆ ಅದೇ ರೀತಿಯಾಗಿ ಇವರು ಕೂಡ ಮಿದ್ಯಾನರು. ಆಮೇಲೆ ಹಲ್ಲೆಲೂಯಾ. ಇವರು ಕೂಡ ಇಸ್ರಾಯೇಲ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇವ್ರನ್ನೂ ಕೂಡ ಅವರು ತಮ್ಮ ಇಷ್ಟ ಬಂದಂಗೆ ನಡೆಸ್ಕೊಳ್ಬೇಕೆಂಬುದಾಗಿ ಅವರು ಇವರ ಮೇಲೆ ಯುದ್ಧವನ್ನು ಮಾಡಿ ಗೆದ್ದುಬಿಟ್ಟವ್ರೆ. ಯಾಕೆ ಗೆದ್ದವ್ರೆ ಎಂಬುದಾಗಿರುವುದಾದರೆ 6ನೇ 1ನೇ ವಾಕ್ಯವನ್ನು ನಾವು ಓದಿದಾಗ, ಅಲ್ಲಿ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಹಾಗಾದರೆ ಯಾರ್ದು ತಪ್ಪಿಲ್ಲ? ಮಿದ್ಯಾನರದ್ದೇನೂ ತಪ್ಪಿಲ್ಲ. ಯಾರ್ದು ತಪ್ಪಿದೆ ಅಂದರೆ ನಾವು ನೋಡಿದ್ರೆ ಇಸ್ರಾಯೇಲ್ ಜನರೇ. ಆಮೇನ್ ಹಲ್ಲೆಲೂಯಾ. ಈ ಇಸ್ರಾಯೇಲ್ ಜನರು ದೇವರಿಗೆ ದ್ರೋಹಿಗಳಾಗಿದ್ದಾರೆ. ಅಂದರೆ ದೇವ್ರಿಗೆ ಇಷ್ಟ ಆಗುವ ಕೆಲಸ ಮಾಡಿಲ್ಲ, ದೇವರಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡಿಲ್ಲ, ದೇವರೊಬ್ಬನಿಗೆ ವಿಧೇಯರೇ ಆಗಿಲ್ಲ, ದೇವರಿಗೆ ಅವಿಧೇಯರಾಗಿಯೇ ನಡೆದವರು. ಆದ್ರಿಂದ ಕಾರಣ ದೇವರು ಈ ಇಸ್ರಾಯೇಲ್ ಜನರನ್ನು ಮಿದ್ಯಾನರ ಕೈಗೆ ಒಪ್ಪಿಸ್ಕೊಡ್ತಾನೆ. ಆಮೇನ್ ಹಲ್ಲೆಲೂಯಾ. ಅದೇ ರೀತಿ ಸಭೆಯಾದ ನಾವು ಕೆಲವರು 1 ವರ್ಷ, ಕೆಲವರು 10 ವರ್ಷ, 20 ವರ್ಷ, ಎಷ್ಟೇ ವರ್ಷಗಳು ನಾವು ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡೀತಾ ಇದ್ರು ಕೂಡ ನಾವು ದೇವರಿಗೆ ದ್ರೋಹಿಗಳಾಗಿ ನಡೆದರೆ ಅಥವಾ ತಪ್ಪು ಪಾಪಗಳನ್ನೇ ಮಾಡ್ತಾ ನಮ್ಮ ಇಷ್ಟ ಬಂದಾಗ ನಾವು ನಡ್ಕೊಂಡು ಜೀವನ ಕಳೀತಾನೆ ಇದ್ರೆ ದೇವರು ನಮ್ಮನ್ನು ಕೂಡ ಯಾರ ಕೈಗೆ ಒಪ್ಪಿಸ್ಕೊಡ್ತಾನೆ? ಈ ಮಿದ್ಯಾನರ ಥರ ಸೈತಾನನ ಕೈಗೆ ಒಪ್ಪಿಸ್ಕೊಟ್ಬಿಡ್ತಾನೆ ಅವಾಗ. ಆಮೇಲೆ ಅವಾಗ ಯಾರು ತಪ್ಪು? ಕೆಲವರು ಸೈತಾನನ ಮೇಲೇ ಗೋಬೆ ಕೊಲಿಸ್ಬಿಡ್ತಾರೆ. ಆಮೇಲೆ ಅವಾಗ ನಮ್ಮ ಮೇಲೆ ನಾವೇ ಗೋಬೆ ಕುಂದಿಸ್ಕೊಂಡಿದ್ದೀವಿ ಅಂತ ನಾವು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ಇಲ್ಲೂ ಕೂಡ ಅದೇ ತಪ್ಪು. ಇಸ್ರಾಯೇಲ್ ಜನರು ದೇವ್ರ ವಿರುದ್ಧವಾಗಿ ನಡೆದವ್ರೆ. ಆದ್ರಿಂದ ದೇವ್ರು ಮಿದ್ಯಾನರ ಕೈಗೆ ಅವ್ರನ್ನ ಒಪ್ಪಿಸ್ಕೊಟ್ಬಿಟ್ಟಿದ್ದಾನೆ. ಇವರು ದೇವ್ರು ವಿಧೇಯರಾಗಿ ಏನಾದ್ರು ನಡೆದಿದ್ರೆ ಅದೇ ಮಿದ್ಯಾನರನ್ನ ಇವ್ರ ಕೈಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದ. ಅವಾಗ ಈ ಇಸ್ರಾಯೇಲ್ ಜನರು ಮಿದ್ಯಾನರನ್ನ ಆಳುತ್ತಿದ್ರು, ಹಂಗಾಗೋಗ್ತಿತ್ತು. ಆದ್ರೆ ಇಲ್ಲಿ ಮಿದ್ಯಾನರು ಇಸ್ರಾಯೇಲ್ ಜನರನ್ನ ಆಳುವ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಆಮೇಲೆ ಇದೇ ಕಾರಣ ಇಸ್ರಾಯೇಲ್ ಜನರ. ಅದೇ ರೀತಿ ದೇವ ಸಭೆ ಅದನ್ನು ನಾವು ಯಾರೇ ಆಗಿದ್ರು, ನಮ್ಮ ಹಿನ್ನೆಲೆ ಏನೇ ಇದ್ರೂ ಕೂಡ ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡಬೇಕಂದ್ರೆ ಲೋಕದಲ್ಲಿ ಹತ್ತಿಕೊಳ್ಳುವಂಥ ಪಾಪಗಳನ್ನು ಸೈತಾನನು ಇಟ್ಟಿರ್ತಾನೆ. ನಾವು ನಮ್ಮ ಒಳಗಡೆ ಬರಬೇಕೆಂಬುದಾಗಿ ಅವನು
ಪ್ರತಿ ಕ್ಷಣವೂ ಕೂಡ ಅವನು ಪ್ರಯತ್ನ ಪಡ್ತಾನೆ ಇರ್ತಾನೆ. ನಮ್ಮನ್ನ ಯಾಕೆ ರೀತಿಯಲ್ಲಾದರೂ ಅವನು ಪಾಪದಲ್ಲಿ ಬೆಳೆಸ್ಬೇಕೆಂಬುದಾಗಿ ಎದುರು ನೋಡ್ತಾ ಇರ್ತಾನೆ. ಆದರೆ ನಾವು ನಮ್ಮ ಸಂಗಡ ಇರುವಂಥ ದೇವರನ್ನು ಪ್ರತಿ ಕ್ಷಣವೂ ನೋಡುವಂಥವರಾಗಿರ್ಬೇಕು. ಆಮೇಲೆ ಯುವರ್ ಐಸ್ ಫಿಕ್ಸ್ ಆನ್ ದ ಕ್ರಾಸ್ ಎಂಬುದಾಗಿ. ಆಮೇಲೆ ನಿಮ್ಮ ಕಣ್ಣುಗಳನ್ನು ಆ ಶಿಲುವೆಯ ಕಡೆಗೆ ನೀವು ಕೇಂದ್ರೀಕೃತವಾಗಿ ಇಟ್ಟುಕೊಂಡಿರಬೇಕು. ಆವಾಗ ನೀವು ದೇವರನ್ನ ಯಾವಾಗ ಪ್ರತಿ ಕ್ಷಣವೂ ನೋಡುವಂಥವ್ರಾಗಿರ್ತಾರೋ ಈ ಲೋಕದ ಎಲ್ಲ ಪಾಪಗಳು ನಿಮ್ಮ ಹತ್ರಕ್ಕೆ ಬರ್ತವೆ, ಆದರೆ ನಿಮ್ಮನ್ನು ಮುಟ್ಟದ ಹಾಗೆ ದೇವರು ಕಾಪಾಡ್ತಾನೆ. ಆಮೇಲೆ ಹಾಲೆಲೂಯಾ. ನೀವು ಯಾವಾಗ ದೇವ್ರನ್ನ ನೋಡೋದು ಬಿಟ್ಬಿಡ್ತಿರೋ ಆವಾಗ ಈ ಪಾಪಗಳೆಲ್ಲ ನಿಮ್ಮನ್ನು ನೋಡ್ಕೊಂಡು ಹುಡ್ಕೊಂಡು ನಿಮ್ಮ ಹತ್ರಕ್ಕೆ ಬಂದು ನಿಮ್ಮಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಆದ್ದರಿಂದ ಲೋಕದಲ್ಲಿ ಇವಾಗಂತೂ ಮೊಬೈಲು, ಸೆಲ್ ಫೋನ್ ಇವೆಲ್ಲ ಇರೋದ್ರಿಂದ ಪಾಪಗಳು ಇನ್ನೂ ಅತಿ ಬೇಗವಾಗಿ ನಮ್ಮ ಹತ್ರಕ್ಕೆ ಬರೋದಕ್ಕೆ ಒಳ್ಳೆ ಮಾರ್ಗಗಳು ಬಂದ್ಬಿಟ್ಟವೆ. ಆಮೇಲೆ ಹಾಲೆಲೂಯಾ. ಕೆಲವು ಗಂಟೆಗಟ್ಟಲೆ ದಿನಗಟ್ಟಲೆ, ಕೆಲವು ಫಿಲಮ್ ಗಂಟೆಗಟ್ಟಲೆ ದಿನಗಟ್ಟಲೆ ಎಲ್ಲ ನೋಡೋರು ಇರ್ತಾರೆ. ಆಮೇಲೆ ಹಾಲೆಲೂಯಾ. ಈ ರೀತಿಯಾದಂಥ ಪಾಪಗಳು ನಮ್ಮಲ್ಲಿ ಬರ್ತಾ ಇದೆ. ನಮ್ಮನ್ನು ನಾವು ಎಚ್ಚರಪಡಿಸ್ಕೊಳ್ಬೇಕು. ಆಮೇಲೆ ಹಾಲೆಲೂಯಾ. ಅವಳು ಸೈತಾನನಿಂದಲೇ ಬಂದದ್ದು, ದೇವರಿಂದ ಅದು ಬಂದಿಲ್ಲ. ಆಮೇಲೆ ಸೈತಾನನ ಕೆಲಸವನ್ನು ನೋಡೋರು ಮಾಡೋರು ಎಲ್ಲ ಹೋಗ್ಬೇಕು, ನರ್ಗನೇ ಹೋಗ್ಬೇಕು. ಇನ್ನೇನು ಸ್ವರ್ಗನ ಹೋಗ್ತೀರ, ತಿಪ್ಪಲಾಗ ಹಾಕಿದ್ರು ಹೋಗೋಕ್ಕಾಗಲ್ಲ. ಆದ್ದರಿಂದ ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರು ಆತ್ಮನ ಸಭೆಯನ್ನು ಎಚ್ಚರಪಡಿಸುವಾಗ ಸಭೆಯ ಜನರು ಏನಾಗಿರಬೇಕು, ಎಚ್ಚೆತ್ಕೊಳ್ಬೇಕು. ಆಮೇಲೆ ಅಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಕೂಡ ಎಚ್ಚರಪಡಿಸ್ತಾ ಅನೇಕ ಪ್ರವಾದಿಗಳನ್ನು ಎಬ್ಬಿಸಿದ. ಆಮೇಲೆ ಮೋಶೆಯನ್ನು ಕೂಡ ಎಬ್ಬಿಸ್ತಾ ಅವ್ರ ಮುಖಾಂತರವಾಗಿ ಅನೇಕ ಸಾರಿ ದೇವರು ಅವ್ರ ಸಂಗ ಮಾತನಾಡ್ದ. ನೀವು ನನ್ನ ವಾಕ್ಯದ ಪ್ರಕಾರ ನಡೀರಿ, ನಾನು ಹೇಳುವ ಮಾರ್ಗದಲ್ಲಿ ನಡೀರಿ, ದೇವರನ್ನು ಪರೀಕ್ಷಿಸಬೇಡ್ರಿ ಎಂಬುದಾಗಿ ದೇವರು ಮೋಶೆ ಮುಖಾಂತರ ಮಾತಾಡ್ದ. ಆದರೂ ಕೂಡ ಇಸ್ರಾಯೇಲ್ ಜನರು ತಮ್ಮ ಇಷ್ಟೇ ಬಂದಾಗ ನಡ್ಕೊಂಡ್ಬಿಟ್ರು. ತಮಗೆ ಸರಿಯಾಗಿ ತೋರುವ ದಾರಿಯಲ್ಲಿ ಅವರು ನಡೆದ್ರು ಹೊರತು ದೇವರ ದಾರಿಯನ್ನು ಅವರು ಬಿಟ್ಟುಬಿಟ್ರು. ಈ ದಿನ ಸಭೆ ಆದ ನನ್ನನ್ನು ನಿನ್ನೂ ಕೂಡ ದೇವರು ಕರೆದಿರೋದು ಅವರ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ಹೊರತು ನಮ್ಮ ಮಾರ್ಗದಲ್ಲೇ ನಾವು ನಡೆಯೋದಕ್ಕಲ್ಲ. ಆಮೇಲೆ ನಾವು ದೇವರ ರಾಜ್ಯಕ್ಕೋಸ್ಕರ ದುಡಿಬೇಕೆಂಬುದಾಗಿ ಕರೆದಿದ್ದಾನೆ ಹೊರತು ನಮಗೋಸ್ಕರ, ಕೆಲವರು ನಮ್ಮ ಕುಟುಂಬಗಳಿಗೋಸ್ಕರನೇ ದುಡ್ಕೊಂಡು ಸಾಯಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಯಾಕೆ ಹೇಳಿ, ಲೋಕದವ್ರೆ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ದೊಡ್ಡದೇ ಲೋಕದವ್ರು ಬದುಕ್ತಾರೆ. ಅವ್ರಿಗೂ ನಮಗೆ ವ್ಯತ್ಯಾಸ ಏನ್ರಿ? ಏನು ರಾಜನ ಬಂತ ಇಲ್ಲಿ ಬ್ರದರ್ ಸಿಸ್ಟರ್? ಏನು ವ್ಯತ್ಯಾಸ ಇಲ್ಲ ನೋಡಿ. ಹಾಗಾದರೆ ಮತ್ತು ನಾವು ಇನ್ಯಾವ ಉದ್ದೇಶಕ್ಕೋಸ್ಕರ ದೇವ್ರು ನಂಬ್ಕೋಬೇಕು? ನಾವು ದೇವ್ರನ್ನ ನಂಬಿರೋದು ದೇವ್ರ ರಾಜ್ಯಕ್ಕಾಗಿ, ದೇವ್ರ ನೀತಿಗಾಗಿ ದುಡಿಯೋದಕ್ಕೋಸ್ಕರನೇ ದೇವ್ರನ್ನ ನಂಬಿರೋದು. ದೇವ್ರು ನಮ್ಗೆ ರಕ್ಷಣೆ ಕೊಟ್ಟಿರೋ ಉದ್ದೇಶನೇ ಅದು. ಆ ಉದ್ದೇಶವನ್ನು ನಾವು ಮರೆಯಂಗಿಲ್ಲ, ಎಲ್ಲಿವರೆಗೂ ಸಾಯೋವರೆಗೂ ಮರೆಯಂಗಿಲ್ಲ. ಸಾಯೋವರೆಗೂ ಕೂಡ ದೇವ್ರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಯಾರು ದುಡಿಯುವವರಾಗಿರ್ತಾರೋ, ಯಾರು ನಿಲ್ಲುವವರಾಗಿರ್ತಾರೆ ಅವಂಥವ್ರನ್ನ ದೇವರು ಕಡೆಯಲ್ಲಿ ಅವರಿಗೆ ನೀತಿಯ ಕಿರೀಟವನ್ನು, ಜೀವದ ಕಿರೀಟವನ್ನು ಅವರಿಗೆ ದಯಪಡಿಸುವವನಾಗಿದ್ದಾನೆ. ಅವರು ನಿತ್ಯ ಜೀವವನ್ನು ಒಂದು ಕೊಡುವವರಾಗಿರ್ತಾರೆ. ಆಮೇನ್ ಹಾಲೆಲೂಯಾ. ಗಿದ್ಯೋನನನ್ನು ದೇವರಲ್ಲಿ ಕರೀತಾ ಇದ್ದಾನೆ. ಆಮೇನ್ ಹಾಲೆಲೂಯಾ. ಈ ದಿನ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ದೇವರು ಕರೀತಾ ಇದ್ದಾನೆ. ಬ್ರದರ್ ಸಿಸ್ಟರ್, ನೀವು ಯಾರೇ ಆಗಿರಲಿ, ನಿಮ್ಮ ಕುಲ ಯಾವುದೇ ಆಗಿರಲಿ, ನಿಮ್ಮ ಭಾಷೆ ಯಾವುದೇ ಆಗಿರಲಿ, ಗಾಡ್ ಇಸ್ ಕಾಲಿಂಗ್ ಯು. ಆಮೇನ್ ಹಾಲೆಲೂಯಾ. ನೀವು ಯಾವ ದೇಶದವರು ಯಾವುದನ್ನು ಕೂಡ ದೇವರು ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ. ಆತನು ನಿಮ್ಮನ್ನು ನೋಡುವವನಾಗಿದ್ದಾನೆ. ನೀವು ಆತನ ಮಾತಿಗೆ ವಿಧೇಯರಾದರೆ ನೀವೆಂಥವರೇ ಆಗಿದ್ರು ಕೂಡ ನಿಮ್ಮನ್ನು ಅರಸುಗಳ ಸಂಘ ಆತನು ಕೂರಿಸುವ ದೇವರು ನಮಗಿದ್ದಾನೆ. ಅದು ನಂಬೋರು ಮಾತ್ರ ನಮ್ಮ ಕಾರ್ಯಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ನಮ್ಮ ದೇವರು ಅಸಾಧ್ಯವಾದದ್ದೆಲ್ಲವನ್ನು ಸಾಧಿಸುವ ದೇವರು. ನಿನ್ನಿಂದ ಯಾವುದು ಆಗಲ್ಲ ಎಂಬುದಾಗಿ ನೀನು ಹೇಳ್ತೀಯೋ ದೇವರು ನಿನ್ನಿಂದ ಅದು ಆಗುತ್ತೆ ಅಂತ ದೇವರು ನಿನಗೆ ಹೇಳುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ನಿನಗೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ಎಂಬುದಾಗಿ ನೀನು ಹೇಳ್ತೀಯೋ ದೇವರು ಆ ಕೆಲಸ ಮಾಡುವ ಹಾಗೆ ಆತನು ತನ್ನ ಫಲವನ್ನು ನಿಮಗೆ ಕೊಡುವವನಾಗಿದ್ದಾನೆ. ಆಮೇನ್ ಹಾಲೆಲೂಯಾ. ಅದು ನಂಬುವವರು ಮಾತ್ರ ನಾವು ಕರನ್ನು ತಟ್ಟುತ್ತ ಕರ್ತನನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಾಲೆಲೂಯಾ. ಯಾಕೆಂದರೆ ದೇವರು ಆತನು ನಮ್ಮ ಸಂಗಡ ಇದ್ದಾನೆ. ಆಮೇನ್ ಹಾಲೆಲೂಯಾ. ದೇವರು ಗಿದ್ಯೋನನನ್ನು ಕರೆಯುವಾಗ ಗಿದ್ಯೋನನು ಏನು ಕೆಲಸ ಮಾಡ್ತಾ ಇದ್ದಾನೆ ಎಂಬುದೇ ಇರೋದಾದರೆ, ಯಾವುದೋ ಒಂದು ಹೊಲದಲ್ಲಿ ಅವನು ಗೋಧಿಯನ್ನು ಬಡಿಯುತ್ತಾ ಆ ಗೋಧಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ವ್ಯವಸಾಯ ಕೆಲಸವನ್ನು ಗಿದ್ಯೋನನು ಮಾಡ್ತಾ ಅವನ ಪಾಡಿಗೆ ಅವನ ಜೀವನ ನಡೆಸ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಆ ಕಾಲದಲ್ಲಿ ಯಾವ ಸೇವಕರು ಇಲ್ಲ, ಯಾವ ಬೈಬಲ್ ಅಂತೂ ಇಲ್ಲವೇ ಇಲ್ಲ. ಆಮೇಲೆ ಹಾಲೆಲೂಯಾ. ಆದರೆ ದೇವ್ರ ವಾಕ್ಯ ಇತ್ತು, ಅದು ಒಬ್ಬೊಬ್ಬರ ಕೈಯಲ್ಲಿ ಮಾತ್ರನೇ
ಯಾರ್ಯಾರು ಶ್ರೇಷ್ಠವಾದ ವ್ಯಕ್ತಿಗಳ ಕೈಗೆ ದೇವರು ಯಾಜಕರು ಎಂದಾಗಿರ್ತಿದ್ರಲ್ಲ ಅವ್ರ ಕೈಗಳಿಗೆ ದೇವರು ಅದನ್ನು ತಲುಪಿಸ್ತಿದ್ದ. ಆದ್ರೆ ಗಿದ್ಯೋನನ ಕೈಯಲ್ಲಿ ದೇವರ ವಾಕ್ಯವು ಇರಲಿಲ್ಲ. ಆದರೆ ದೇವರು ಗಿದ್ಯೋನನನ್ನು ಏನು ಮಾಡಿದ್ದಾನೆ? ಆಯ್ಕೆ ಮಾಡಿದವನಾಗಿದ್ದಾನೆ. ಆಮೇನ್ ಹಾಲೆಲೂಯ. ಆದ್ರಿಂದ ದೇವರು ಈಗ ಎಲ್ಲಿ ಬಂದಿದ್ದಾನೆ? ಇವನು ಇರೋದು ಒಳದಲ್ಲಿ. ಆಮೇನ್ ಹಾಲೆಲೂಯ. ಇವಾಗ ದೇವರೆಲ್ಲ ಬರಬೇಕು, ಒಳಕ್ಕೆ ಬರ್ತಾನೆ. ಆಮೇನ್ ಹಾಲೆಲೂಯ. ಆದ್ರಿಂದ ಸಭೆಯಾದ ದೈವ ಜನರೇ, ನೀವು ಕೂಡ ಎಚ್ಚರ ಪಡಿಸ್ಕೊಳ್ಳಿ. ಯಾಕೆಂದ್ರೆ ದೇವರು ನೀನು ಎಲ್ಲಿರ್ತೀಯೋ ಅಲ್ಲೇ ಬರ್ತಾನೆ. ದೇವರು ನೀವು ಯಾವ ಸಂದರ್ಭದಲ್ಲಿ ಆಗಲಿ, ಎಲ್ಲೇ ಹೋಗ್ತಾ ಇರಲಿ, ಏರೋಪ್ಲೇನಲ್ಲಾದ್ರೂ ಹೋಗಿ, ರೈಲಲ್ಲಾದ್ರೂ ಹೋಗ್ತಾ ಇರಿ, ಬಸ್ಸಲ್ಲಾದ್ರೂ ಹೋಗ್ತಾ ಇರಿ, ಗಾಡಿಯಲ್ಲಾದ್ರೂ ಹೋಗ್ತಾ ಇರಿ, ಆಟೋದಲ್ಲಾದ್ರೂ ಹೋಗ್ತಾರೆ, ಅಥವಾ ಮನೆಯಲ್ಲಿ ಇರಿ, ಅಥವಾ ನಡ್ಕೊಂಡು ಹೋಗ್ತಾ ಇರಿ, ಅಥವಾ ಓಡ್ಕೊಂಡೇ ಹೋಗ್ತಾ ಇರಿ, ಎಲ್ಲಿ ಹೋಗ್ತಿದ್ರು ಸರಿ, ದೇವರು ನಿಮ್ಮನ್ನು ಯಾವ ಸಂದರ್ಭದಲ್ಲಿ ಆತನು ಹಿಡಿಬೇಕಂತನೂ ಹಿಡಿತಾನೆ. ಯಾಕಂದ್ರೆ ಆತನು ಒಳ್ಳೆಯ ಬೆಸ್ತನಾಗಿದ್ದಾನೆ. ಇಡೀ ದುನಿಯಾದಲ್ಲಿರೋ ಎಲ್ಲ ಮೀನುಗಳು ಆತನಿಗೆ ಗೊತ್ತು. ಯಾವ ಮೀನಿಗೆ ಯಾವಾಗ ಬಲೆ ಹಾಕ್ಬೇಕು ಅನ್ನೋದು ದೇವ್ರ ಪಕ್ಕ ಸಖತ್ತಾಗಿ ಗೊತ್ತು. ಆಮೇಲೆ ಹಾಲೆಲೂಯ. ಆದ್ರಿಂದ ಯಾವ ಮೀನಿಗೆ ಯಾವಾಗ ಗಾಳ ಹಾಕಿ ಹಿಡಿಬೇಕು ಆತನಿಗೆ ಗೊತ್ತು. ಅದೇ ರೀತಿ ಈಗ ಯಾರ ಸಂದರ್ಭ ಬಂದಿದೆ ಅಂದರೆ ಗಿದ್ಯೋನನ ಸಂದರ್ಭ ಬಂದೈತೆ. ಆಮೇಲೆ ಹಾಲೆಲೂಯ. ಅದೇ ರೀತಿ ಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ಈಗ ನನ್ನ ಸಂದರ್ಭ ಬಂದೈತೆ ಎಂಬುದಾಗಿ. ಆಮೇಲೆ ಹಾಲೆಲೂಯ. ಇವಾಗ ನಮ್ಮ ಟೈಮ್ ಬಂದೈತೆ. ಮೈ ಟೈಮ್ ಇಸ್ ಕಮಿಂಗ್. ಆಮೇಲೆ ಹಾಲೆಲೂಯ. ಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ನನ್ನ ಸಮಯ ಈಗ ಬಂದಿದೆ, ನನ್ನ ಕರೆ ದೇವರ ಕಡೆಯಿಂದ ನನಗೆ ಈ ದಿನ ಬಂದಿದೆ ಎಂಬುದಾಗಿ ಹೇಳಿ. ಆಮೇಲೆ ಹಾಲೆಲೂಯ. ಯಾಕೆಂದರೆ ದೇವರು ಈ ದಿನ ಸಭೆಯಾದ ಪ್ರತಿಯೊಬ್ಬೊಬ್ಬರನ್ನು ಆತನು ಗಿದ್ಯೋನನಂತೆ ನಿಮ್ಮನ್ನು ಕೂಡ ಕರೀತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ದೇವರು ಗಿದ್ಯೋನನ್ನು ಯಾವ ರೀತಿಯಲ್ಲಿ ಕರೀತಾ ಇದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಹಾಗಾದ್ರೆ ಗಿದ್ಯೋನನ ಪರಾಕ್ರಮಶಾಲಿನ ಎಂಬುದಾಗಿ ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಹಾಲೆಲೂಯ. ಗಿದ್ಯೋನನ ಪರಾಕ್ರಮಶಾಲಿನ 100% ಪರಾಕ್ರಮಶಾಲಿ ಅಂತೂ ಗಿದ್ಯೋನನ ಅಲ್ವೇ ಅಲ್ಲ. ಯಾಕಿದ್ರೆ ಅವನು ಅದಕ್ಕಿಂತ ಮುಂಚೆ ಯಾವ ಯುದ್ಧಗಳು ಮಾಡಿ ಏನು ಯುದ್ಧ ಪರಾಕ್ರಮಶಾಲಿ ಎಂಬುದಾಗಿ ಎಲ್ಲೂ ಕೂಡ ಅವನು ತೋರಿಸ್ಕೊಂಡೇ ಇಲ್ಲ. ಆಮೇಲೆ ಹಾಲೆಲೂಯ. ಯಾಕೆಂದ್ರೆ ದೇವರ ವಾಕ್ಯವು ಅವನ ಕುರಿತಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡೇ ಇಲ್ಲ. ಹಾಗಾದ್ರೆ ದೇವರು ಗಿದ್ಯೋನನ ಆಯ್ಕೆ ಮಾಡಿದ್ದಾನೆ ಎಂಬುದಾಗಿರುವುದಾದ್ರೆ, ಹಾಗಾದ್ರೆ ಈ ಇಸ್ರಾಯೇಲ್ರೆಲ್ಲರೂ ಯಾವ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿ ಮಿದ್ಯಾನರಿಗೆ ಈಗ ಅಧೀನರಾಗ್ಬಿಟ್ಟಿದ್ದಾರೆ. ಆಮೇಲೆ ಹಾಲೆಲೂಯ. ಆದ್ರಿಂದ ದೇವರೇ ಇಸ್ರಾಯೇಲ್ ಜನರನ್ನ ಮಿದ್ಯಾನರ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಆಮೇಲೆ ಹಾಲೆಲೂಯ. ಆದ್ರಿಂದ ಈಗ ಇಸ್ರಾಯೇಲ್ ಜನರೆಲ್ಲರೂ ಮಿದ್ಯಾನರನ್ನ ಕಂಡ್ರೆ ಭಯ ಪಡ್ತಾರೆ. ಆಮೇಲೆ ಹಾಲೆಲೂಯ. ಅವರ ವಿರೋಧವಾಗಿ ಇಸ್ರಾಯೇಲ್ ಜನರು ಯಾರು ಮಾತಾಡಂಗಿಲ್ಲ, ಕೆಮ್ಮಂಗಿಲ್ಲ. ಮಾತಾಡಿದ್ರೆ ಬಿದ್ದು ದೇವರು ಅಂತಾನೆ ಅರ್ಥ. ಆಮೇಲೆ ಹಾಲೆಲೂಯ. ಯಾಕೆಂದ್ರೆ ಈಗ ಮಿದ್ಯಾನರು ಬಲಿಷ್ಠರಾಗಿ ದೇವರೇ ಅವ್ರನ್ನ ಮಾಡಿಬಿಟ್ಟಿದ್ದಾನೆ. ಯಾಕೆ ಹೇಳಿ? ಇವ್ರ ಬೆಳೆಸ್ಬೇಕಲ್ಲ ಇಸ್ರಾಯೇಲ್ ಜನರು. ಯಾಕಂದ್ರೆ ಇವರು ದೇವ್ರಿಗೆ ಮಕ್ಕಳಾಗಿದ್ರು ಕೂಡ, ದೇವ್ರ ಜನರಾಗಿದ್ರು ಕೂಡ ದೇವ್ರ ವಿರುದ್ಧರಾಗಿ ನಡೆಯದೆ ದೇವ್ರಿಗೆ ದ್ರೋಹ ಬಗೆದವರು ಅವರು. ಆದ್ರಿಂದ ದೇವ್ರ ವಾಕ್ಯ ಹೇಳ್ತಾ ಇದೆ ಅಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದರು ಇಸ್ರಾಯೇಲ್ ಜನರು ಎಂಬುದಾಗಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಇಸ್ರಾಯೇಲ್ರು ಯಾರು ಭಯಪಡ್ತಿದ್ದಾರೆ ಎಂಬುದಾಗಿರುವುದಾದ್ರೆ ಮಿದ್ಯಾನರಿಗೆ ಭಯಪಡ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ಇಸ್ರಾಯೇಲ್ ಜನರಲ್ಲೂ ಕೂಡ ಗಿದ್ಯೋನನು ಕೂಡ ಒಬ್ಬನಾಗಿದ್ದಾನೆ. ಹಾಗಾದ್ರೆ ಗಿದ್ಯೋನನು ಕೂಡ ಯಾರು ಭಯ ಪಡಬೇಕು? ಮಿದ್ಯಾನರಿಗೆ ಭಯ ಪಡಲೇಬೇಕು. ಆಮೇಲೆ ಹಾಲೆಲೂಯ. ಅವ್ರ ತಂಟೆ ಬೇಡ, ತಕರಾರು ಬೇಡ ಎಂಬುದಾಗಿ ಹೇಳಿ ಇವ್ರಿಗಿರುವ ಆಸ್ತಿಯಲ್ಲಿ ಇವ್ರ ತಂದೆ ತಾತವರ ಜಮೀನಿನಲ್ಲಿ ಇವನು ಏನು ಮಾಡ್ತಾ ಇದ್ದಾನೆ? ವ್ಯವಸಾಯ ಮಾಡ್ಕೊಂಡು ಅಲ್ಲಿ ಬೆಳೆದಿರುವಂಥ ಗೋಧಿಗಳನ್ನು ತೆಗೆದುಕೊಂಡು ಅವುಗಳನ್ನು ಬಡಿತಾ ಆ ಕೆಲಸವನ್ನು ನೆಕ್ಸ್ಟ್ ಗೋಧಿನ ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋದೇ ಈ ಗಿದ್ಯೋನನ ದೊಡ್ಡ ಉದ್ಯೋಗದ ಕೆಲಸ ಆಗಿದೆ. ಆಮೇಲೆ ಹಾಲೆಲೂಯ. ಹಾಗಾದರೆ ಈಗ ಗಿದ್ಯೋನನು ಪರಾಕ್ರಮಶಾಲಿ ಅಂತ ಅಲ್ವಲ್ಲ. ಹಾಗಾದರೆ ಅವನು ನಮ್ಮ ಹಾಗೆ ನಿಮ್ಮ ಹಾಗೆ ಸಾಧಾರಣವಾದಂಥ ವ್ಯಕ್ತಿಯಾಗಿದ್ದಾನೆ. ಆಮೇಲೆ ಹಾಲೆಲೂಯ. ಆದರೆ ದೇವರು ಅವನಿಗೆ ಕೊಡ್ತಾ ಇರುವಂಥ ಟೈಟಲ್ಲೇ ಬ್ರಿಲಿಯಂಟ್ ಆದ ಟೈಟಲ್ ಆಗಿದೆ. ಯಪ್ಪ, ನಮ್ಮಂಥ ಸಾಧಾರಣವಾದ ಪರ್ಸನ್ಗಳಿಗೆ ಯಾರಾದರೂ ಪರಾಕ್ರಮಶಾಲಿ ಎಂಬುದಾಗಿ ಹೇಳ್ತಾರ. ಆಮೇಲೆ ಇಂಗ್ಲೀಷ್ ಭಾಷಾಂತರದಲ್ಲಿ ಮೈಟಿ ಮ್ಯಾನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಹಾಲೆಲೂಯ. ಆಮೇಲೆ ಹಾಗಾದರೆ ಇವನು ಮೈಟಿ ಮ್ಯಾನ್ ಆಗಿದ್ದಾನೆ ಗಿದ್ಯೋನ್. ಆಮೇಲೆ ಹಾಲೆಲೂಯ. ಹಾಗಾದರೆ ಇಲ್ಲಿ ದೇವರು ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ ಪರಾಕ್ರಮಶಾಲಿ ಎಂಬುದೇ. ಹಾಗಾದರೆ ಎಂಥವ್ರನ್ನ ಪರಾಕ್ರಮಶಾಲಿ ಅಂತಾರೆ? ಯುದ್ಧಗಳನ್ನು ಮಾಡಿ ಎಲ್ಲ ಯುದ್ಧದಲ್ಲಿ ಜಯವನ್ನು ಸಾಧಿಸಿದವನಿಗೆ ಹೇಳ್ತಾರೆ ಕಣ್ರಿ ಪರಾಕ್ರಮಶಾಲಿ ಎಂಬುದೇ.
ಹಾಗಾದರೆ ಈ ದಿನ ಸಭೆಯಲ್ಲಿ ಕುಂತಿರೋರು ಯಾರಾದರೂ ಯುದ್ಧ ಮಾಡಿ ನಾನು ಜಯಶಾಲಿ ಆಗಿದ್ದೇನೆ ಅನ್ನೋರು ಕೈ ಎತ್ತಿ ನೋಡೋಣ. ಆಮೇಲೆ ನಾಳೆಲ್ಲ ನೋಡಿದ್ರು ಒಬ್ಬರು ಕೂಡ ಕೈ ಎತ್ತಿಲ್ಲ. ಹಂಗಾದ್ರೆ ಯಾಕೆ ಯುದ್ಧನೇ ಮಾಡಿಲ್ಲ? ಯಾಕೆ ಯುದ್ಧ ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಯುದ್ಧನೇ ನಡೀತಿಲ್ವಲ್ಲ, ಅವನಿಗೆ ಯುದ್ಧನೇ ಮಾಡಿಲ್ಲ. ಆಮೇಲೆ ನಾಳೆಲ್ಲೂ ಆದರೆ ನಮಗೋಸ್ಕರ ಒಬ್ಬನು ಯುದ್ಧ ಮಾಡಿ ಮುಗಿಸಿದ್ದಾನೆ. ಆಮೇಲೆ ಆತನ ಸೈನ್ಯಗಳ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಂಬೋರು ಮಾತ್ರ ನಾವು ಕರ್ತನ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಆತನು ನನಗಾಗಿ ನಿಮಗಾಗಿ ಆ ಕಲ್ವಾರಿ ಶಿಲುವೆಯಲ್ಲಿ ಮಹಾಯುದ್ಧ ಕಂಡ್ರೆ ಅದು. ಆಮೇಲೆ ಹಾಲೆಲೂಯಾ. ಇಡೀ ಲೋಕದ ಚರಿತ್ರೆಯನ್ನೇ ಬದಲಾಯಿಸಿರುವಂಥ ಯುದ್ಧ ಆ ಶಿಲುವೆಯ ಯುದ್ಧವಾಗಿದೆ, ಆ ಶಿಲುವೆಯ ಮರಣವಾಗಿದೆ. ಆಮೇಲೆ ಹಾಲೆಲೂಯಾ. ಇಡೀ ದುನಿಯಾದಲ್ಲಿ ಕೊನೆಯ ಶತ್ರು ಅಂದರೆ ಯಾವುದು ಅಂತ ಇರೋದಾದ್ರೆ ಮರಣ. ದ ಡೆತ್ ಈಸ್ ದ ಎಂಡ್ ವಾರ್. ಆಮೇಲೆ ಕೊನೆಯ ಯುದ್ಧ ಅಂದರೆ ಆಮೇಲೆ ಹಾಲೆಲೂಯಾ. ಈ ಮರಣವನ್ನು ಯಾರು ಜಯಿಸ್ತಾರೋ ಅವರು ವಿಕ್ಟ್ರಿ ಪರ್ಸನ್, ಅವರು ಮೈಟಿ ಮ್ಯಾನ್ ಆಗಿದ್ದಾರೆ. ಆದರೆ ಜೀಸಸ್ ಕ್ರೈಸ್ಟ್ ಈಸ್ ದ ಮೈಟಿ ಮ್ಯಾನ್, ಜೀಸಸ್ ಕ್ರೈಸ್ಟ್ ಈಸ್ ದ ಮೈಟಿ ಗಾಡ್. ಆಮೇಲೆ ಹಾಲೆಲೂಯಾ. ಆತನು ಲೋಕದಲ್ಲಿದ್ದಾಗ 100% ಮನುಷ್ಯನೂ ಕೂಡ ಹೌದು, 100% ದೇವರು ಕೂಡ ಹೌದು. ಆಮೇಲೆ ಹಾಲೆಲೂಯಾ. ದೇವರಾಗಿರೋದಕ್ಕೆ ಎಲ್ಲ ಅದ್ಭುತಗಳನ್ನು ಶಿಲುವೆಯಲ್ಲಿ ಮರಣವನ್ನು ಎಲ್ಲವನ್ನು ಅನುಭವಿಸಿ ಆತನು ಜಯಶಾಲಿಯಾಗಿ ಪುನರುತ್ಥಾನ ಹೊಂದಿರುವಂಥ ದೇವರಾಗಿ ಈಗಲೂ ನಮ್ಮ ಸಂಗಡ ಜೀವಂತವಾಗಿ ಈಗಲೂ ತನ್ನ ವಾಕ್ಯಗಳ ಮುಖಾಂತರವಾಗಿ ಆತನು ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಅದನ್ನು ನಂಬೋರು ಮಾತ್ರವೇ ನಾವು ಕರಣ ತಟ್ಟುತ್ತಾಗ ಆತನನ್ನು ಮಹಿಮೆ ಪಡಿಸುವವರಾಗಿರೋಣ. ಯಾಕೆಂದರೆ ನಮ್ಮ ದೇವರು ನಮ್ಮ ಸಂಗಡ ಆತನು ಪ್ರತಿ ದಿನವೂ ಪ್ರತಿ ಕ್ಷಣವೂ ಮಾತನಾಡುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಇಲ್ಲಿ ಕೂಡ ಗಿದ್ಯೋನನ ಸಂಗಡ ದೇವರ ಮಾತನಾಡ್ತಿದ್ದಾನೆ. ಪರಾಕ್ರಮಶಾಲಿಯಾದ ಗಿದ್ಯೋನನೇ ಎಂಬುದಾಗಿ ದೇವರು ಅವನನ್ನು ಕರೀತಾ ಇದ್ದಾರೆ. ಆದರೆ ಗಿದ್ಯೋನನ ಸಂದರ್ಭ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ಮುಂದೆ ವರ್ದ ವಾಕ್ಯಗಳಲ್ಲಿ ನಾವು ನೋಡಿಕೊಳ್ಳುವುದಾದ್ರೆ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ. ಆಗ ಗಿದ್ಯೋನನನ್ನು ಅವನಿಗೆ, ಸ್ವಾಮಿ ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕಪ್ಪ ಸಂಭವಿಸ್ತಿತ್ತು? ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ನಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ರು. ಅಂತಹ ಅದ್ಭುತಗಳು ಈಗ ಎಲ್ಲಿ ಪಾಪು ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿಕೊಟ್ಬಿಟ್ಟಿದ್ದಾನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ಬಿಡಿಸು ಎಂದು ಹೇಳಿದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೆಲ್ಲವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಆತನು ಮಾತನಾಡುತ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿಕೊಂಡಿರುವಂತೆ 13ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ. And Gideon said unto him, O my God, if the Lord be with us, why then is all this befell us, and where be all these miracles which our fathers told us of, saying, did not the Lord bring us up from Egypt? But now the Lord hath forsaken us and delivered us into the hands of the Midianites ಎಂಬುದಾಗಿ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಈಗ ದೇವ್ರ ವಾಕ್ಯ ಇಲ್ಲಿದೆ ಯಾವ ರೀತಿಯಲ್ಲಿದ್ದೆ ಗಿದ್ಯೋನನು ದೇವ್ರಿಗೆ ಹೇಳ್ಕೊಡ್ತಾ ಇದ್ದಾನೆ ಏನೆಂಬುದಾಗಿ ಇರೋದಾದ್ರೆ, ಯೆಹೋವನೇ ನಮ್ಮ ಸಂಗಡ ಇದ್ದಾರೆ, ನಮಗೆ ಇದೆಲ್ಲ ಯಾಕಪ್ಪ ಸಂಭವಿಸ್ತಿತ್ತು? ಈ ಮಿದ್ಯಾನರು ಆ ಫರೋನ ರಾಜ ಹೆಂಗೆ ಇಸ್ರಾಯೇಲ್ ಜನರನ್ನ ಉಚ್ಚನಾಗಿ ಹೊಡೆದು ಅವ್ರನ್ನ ದುಡಿಸ್ಕೊಂಡು ಅವ್ರನ್ನ ಗುಲಾಮರಾಗಿ ನಡೆಸ್ಕೊಂಡಲ್ಲ, ಅದೇ ಥರನೇ ಇವರು ಮಿದ್ಯಾನರು ಕೂಡ ನಮ್ಮ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡಿ ನಮ್ಮನ್ನು ಅವನಿಗೆ ಇಷ್ಟ ಬಂದಂಗೆ ಈ ಮಿದ್ಯಾನರು ನಡೆಸ್ಕೊಳ್ತಾ ಇದ್ದಾರಲ್ಲ, ಇದೆಲ್ಲ ಯಾಕೆ ನಡೀತಾ ಇದೆ ಎಂಬುದಾಗಿ ಗಿದ್ಯೋನನು ದೇವರ ಬಳಿಯಲ್ಲಿ ಅವನು ಕೇಳ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಯೆಹೋವನು ನಮ್ಮ ಸಂಗಡ ಇದ್ದಿದ್ರೆ ಇದೆಲ್ಲ ನಡೀತಿರ್ಲಿಲ್ಲ. ಆಮೇಲೆ ಐಗುಪ್ತದಿಂದ ಬಿಡಿಸಿದ್ದಂಥ ಅದ್ಭುತಗಳನ್ನು ನಮ್ಮ ಹಿರಿಯರು ಹೇಳ್ತಾನೇ ಬಂದರು. ಆಮೇಲೆ ಹಾಲೆಲೂಯಾ. ಹಿರಿಯರು ಮೋಶೆ, ಯೋಶುವ ಅವ್ರ ಕೆಳಗಡೆಗೆ ಬಂದಂಥ ಎಲ್ಲ ಹಿರಿಯರು ಎಲ್ಲ ಹೇಳ್ತಿದ್ರು, ಯೆಹೋವನು ನಮ್ಮನ್ನು ಕೆಂಪು ಸಮುದ್ರದಿಂದ ಇಬ್ಬಾಗ ಮಾಡಿ ಅದ್ರ ಮಧ್ಯದಿಂದ ನಮ್ಮನ್ನು ನಡ್ಸ್ಕೊಂಡು ಬಂದನು, ಅಗ್ನಿ ಸ್ತಂಭವಾಗಿ ನಮ್ಮನ್ನು ನಡ್ಸ್ಕೊಂಡು ಬಂದನು, ಮೇಘ ಸ್ತಂಭವಾಗಿ ನಮ್ಮನ್ನು ನಡ್ಸ್ಕೊಂಡ್ಬಂದನು, ನಮಗೆ ಹಸುವಾದಾಗ ಪರಲೋಕದಿಂದ ಮನ್ನವನ್ನೇ ಕೊಟ್ಟು ನಮ್ಮನ್ನು ಪೋಷಣೆ ಮಾಡಿದನು ಎಂಬುದಾಗಿ ಅನೇಕ ಅದ್ಭುತಗಳನ್ನು ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿರುವ ಎಲ್ಲ ಅದ್ಭುತಗಳನ್ನು ದೇವರು
ವಿವರಿಸುತ್ತಾ ಗಿದ್ಯೋನನು ದೇವರಿಗೆ ಹೇಳ್ತಾ ಇದ್ದಾನೆ, ಯೆಹೋವನು ಅದ್ಭುತಗಳನ್ನು ನಡೆಸಿ ನಮ್ಮ ಐಗುಪ್ತದಿಂದ ಬಿಡಿಸಿದ್ದಾನೆಂದು ವಿವರಿಸ್ತಿದ್ರು. ಅಂಥ ಅದ್ಭುತಗಳು ಈಗೆಲ್ಲವೇ? ಆ ಕಾಲದಲ್ಲಿ ಏನೋ ಅದ್ಭುತ ನಡೆದ್ಬಿಡುತ್ತೋ ದೇವ್ರ, ಈಗೆಲ್ಲ ನಮ್ಮಪ್ಪ ಈಗ ಈ ಮಿದ್ಯಾನವ್ರು ನಮ್ಮನ್ನ ಒಳ್ಳೆ ಆಳುಗಳು ಥರ ಗುಲಾಮರ ಥರ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ. ಇವಾಗ ಅದ್ಭುತನೂ ಇಲ್ಲ, ಆ ಮಣ್ಣಾನೂ ಇಲ್ಲ, ಈಗ ಮೇಘಸ್ತಂಭನೂ ಇಲ್ಲ, ಈಗ ಅಗ್ನಿಸ್ತಂಭನೂ ಇಲ್ಲ, ಆಮೇಲೆ ಎಂಥದ್ದು ಇಲ್ಲ. ನಮ್ಮ ಪಾಡಿಗೆ ನಾವು ಯಾವುದೋ ಒಂದು ಹೊಲದಲ್ಲಿ ಗೋಧಿನ ಬಿಡಿಸ್ಕೊಂಡು ನಾನು ಪಾಡಿಗೆ ನಾನು ಇದೇನು ದೇವರೇ ಎಂಬುದಾಗಿ ಗಿದ್ಯೋನನು ಯೆಹೋವ ದೇವರಿಗೆ ಅವನು ಹೇಳ್ತಾ ಇದ್ದಾನೆ, ಆಮೇಲೆ ಹಲ್ಲೆಲೂಯಾ, ನೀನು ಇದ್ದಿದ್ರೆ ನಮಗೆ ಇಂಥ ಗತಿ, ನಮ್ಮ ಇಸ್ರಾಯೇಲ್ ಜನರಿಗೆ ಇಂಥ ಗತಿ ಬರ್ತಿರ್ಲಿಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ದಿನ ಸಭೆಲ್ಲ ಇರೋದು ನಾವು ಕೂಡ ಹಂಗೆ ಅಂತೀವಲ್ವಾ, ದೇವ್ರು ನಮ್ಮ ಸಂಗಡ ಇದ್ದಿದ್ರೆ ಯಾಕ್ರೆ ಈ ಕಷ್ಟಪಡ್ತಿತ್ತು, ದೇವ್ರು ನಮ್ಮ ಸಂಗಡ ಇಲ್ಲ, ಅದಕ್ಕೆ ನಮ್ಗೆ ಕಷ್ಟಪಡ್ತದೆ, ಅದಕ್ಕೆ ನಮಗೆ ದುಃಖ ಬರ್ತದೆ. ನಮ್ಮ ಕುಟುಂಬದಲ್ಲಿ ಅವ್ರ ಸಾವು ಇವ್ರ ಸಾವು, ನಮ್ಮ ರಿಲೇಷನಲ್ಲಿ ಅವ್ರ ಸಾವು ಇವ್ರ ಸಾವು ಎಂಬುದಾಗಿ ಕೆಲವ್ರು ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಅವ್ರ ಪ್ರಕಾರ ಏನು, ದೇವ್ರು ನಮ್ಮ ಸಂಗಡ ಇಲ್ಲ, ಅದಕ್ಕೆ ಬೆಲ್ಲ ನಡೀತಿದೆ. ದೇವ್ರು ಇದ್ದಿದ್ರೆ ದೊಡ್ಡ ದೊಡ್ಡ ಅದ್ಭುತಗಳೇ ನಡೀತಿದ್ವು ಅಂತ ಕೆಲವ್ರು ಯೋಚನೆ. ಅದ್ಭುತಗಳು ನಡೆದಾಗಲೂ ದೇವ್ರು ನಮ್ಮ ಸಂಗಡ ಇದ್ದಾನೆ, ಕಷ್ಟಗಳು ಬಂದಾಗಲೂ ಕೂಡ ನಮ್ಮ ಸಂಗಡ ಇದ್ದಾನೆ ಎಂದು ನಂಬೋರು ಮಾತ್ರ ನಾವು ಕರವನ್ನು ತಟ್ಟುತ್ತಾ ಕರ್ತನನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ಕಷ್ಟಗಳು ಬಂದಾಗಲೂ ಕೂಡ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ ಕಣ್ರಿ ಎಂಬುದಾಗಿ ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಕೆಲವರು ಗಿದ್ಯೋನ ನನಗೆ ಕಷ್ಟಗಳು ದುಃಖಗಳು ಎಲ್ಲ ಜಾಸ್ತಿಯಾಗಿ ನಮ್ಮ ಮೇಲೆ ಒಂದರ ಮೇಲೆ ಒಂದು ಎಲ್ಲ ಬಂದು ಕುಂತ್ಕೊಂಡ್ಬಿಟ್ಟಾಗ ಅಯ್ಯೋ ಯಪ್ಪ ಯಾಕಾನ ಬದುಕಿದೋನು ಯಪ್ಪ ಅನ್ನೋ ರೀತಿಯಲ್ಲಿ ಕೆಲವರು ಓಡಾಡ್ಬಿಡ್ತಾರೆ ಆತ. ಆಮೇಲೆ ಹಲ್ಲೆಲೂಯಾ. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಸಂಗಡ ನಮ್ಮ ದೇವರು ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದನ್ನು ಮಾತ್ರ ನಾವು ಮರೆಯೋಂಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಯೆಹೋವನಿಗೆ ಗಿದ್ಯೋನನು ಹೇಳ್ತಾ ಇದ್ದಾನೆ, ಯೆಹೋವನೇ ನೀನು ನಮ್ಮ ಸಂಗಡ ಇದ್ದರೆ ಇದೆಲ್ಲ ನಮಗೆ ಸಂಭವಿಸ್ತಿರಲಿಲ್ಲ. ನಮ್ಮ ಹಿರಿಯರು ನೀನು ಮಾಡಿದ್ದೆಲ್ಲ ಅದ್ಭುತಗಳ ಬಗ್ಗೆ ನಮಗೆ ವಿವರಿಸುತ್ತಾ ಅವರು ಹೇಳ್ಕೊಟ್ರು. ಆದರೆ ನೀನು ನಮ್ಮ ಸಂಗಡ ಇದ್ದಿದ್ರೆ ಈ ರೀತಿಯಾಗಿ ಮಿದ್ಯಾನರು ನಮ್ಮ ಮೇಲೆ ದಬ್ಬಾಳಿಕೆ ಅವ್ರು ನಡೆಸ್ತಿರ್ಲಿಲ್ಲ, ನಮ್ಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡಿ ಜಯಿಸ್ತಿರ್ಲಿಲ್ಲ. ನೀನು ನಮ್ಮ ಸಂಗಡ ಇದ್ದಿದ್ರೆ ನಾವೇ ಅವ್ರನ್ನ ಜಯಿಸ್ಬಿಡ್ತಿದ್ವಿ ಎಂಬುದಾಗಿ ಗಿದ್ಯೋನನು ನನಗೆ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ ರೀತಿಯಾಗಿ ಈ ರೀತಿಯಾಗಿ ಅವನು ಗಿದ್ಯೋನನು ದೇವರ ಸಂಗಡ ಅವನು ಮಾತನಾಡ್ತಿದ್ದಾಗ ದೇವರು ಅವನಿಗೆ ಇವಾಗ ಹೇಳ್ತಾ ಇದ್ದಾನೆ, ಯೆಹೋವನು ಅವನನ್ನು ಚೆನ್ನಾಗಿ ನೋಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿ ನೋಡೋದು ಯಾಕಂದರೆ ಇವೆಲ್ಲ ನಾನೇ ಮಾಡಿರೋದು, ನಾನು ಮಾಡಿರೋ ಕೆಲಸಗಳು ಇವನೇ ನನಗೆ ಮತ್ತೆ ತಿರ್ಗಾ ಹೇಳ್ತಾ ಇದ್ದಾನಲ್ಲ ಎಂಬುದಾಗಿ ಹೇಳಿ ಮೋಸ್ಟ್ಲಿ ದೇವರನ್ನು ಮಕ್ಕವನ್ನ ನೋಡಿ ಒಳಗಡೆ ನಗ್ತಾ ಇರ್ಬೋದು ಅನಿಸುತ್ತೆ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಅವನು ಇದ್ದವ್ರಿಗೆ ಹೇಳಿದ್ದೆಲ್ಲ ಏನು ವಿಷಯ, ದೇವರು ಮುಂಚೆ ಯೆಹೋಶುವನ ಕಾಲದಲ್ಲೂ ಅದ್ಭುತಗಳನ್ನು ಮಾಡಿದ್ದಾನೆ, ಮೋಶೆ ಕಾಲದಲ್ಲೂ ಅದ್ಭುತಗಳನ್ನು ಮಾಡಿದ್ದಾನೆ. ಈ ಅದ್ಭುತಗಳನ್ನೇ ಗಿದ್ಯೋನು ಇವಾಗ ಅದೇ ಯೆಹೋವ ದೇವ್ರಿಗೆ ತಿಳಿಯಪಡಿಸ್ತಾ ಇದ್ದೇನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಹೇಳಿದ್ದೆ ನಮಗೂ ನಾನು ಮಾಡಿದ ಕೆಲಸಗಳು ನನಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಯೆಹೋವ ದೇವರು ಅವನನ್ನು ಚೆನ್ನಾಗಿ ನೋಡಿ ಹತ್ರ ಒಳಗಡೆ ನಗ್ತಾ ಇರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಆಮೇಲೆ ಹಲ್ಲೆಲೂಯಾ. ನಾನು ನಿನ್ನನ್ನು ಕಳಿಸುತ್ತೇನೆ ಎಂಬುದಾಗಿ ಇವಾಗ ದೇವರು ಅವನಿಗೆ ಹೇಳ್ಬಿಟ್ಟ. ಆಮೇಲೆ ಹಲ್ಲೆಲೂಯಾ. ಇದು ಎಂಥ ವ್ಯತ್ಯಾಸ ಉಳ್ಳಂಥ ಮಾತಾಗಿದೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ದೇವರಿಗೆ ಒಬ್ಬ ಮನುಷ್ಯ ಬೇಕು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ದೇವರು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾನೆ ಅಂದರೆ ಗಿದ್ಯೋನನನ್ನು ಆಯ್ಕೆ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾಕೆ ಆಯ್ಕೆ ಮಾಡ್ತಾ ಇದ್ದಾನೆ ಅಂದರೆ ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ನೀನು ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ಬಿಡಿಸು ಎಂದು ಯೆಹೋವ ದೇವರು ಗಿದ್ಯೋನನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. 14ನೇ ವಾಕ್ಯ. And the Lord looked upon him and said, Go in this day mighty, and thou shalt save Israel from the hands of the Midianites, have not I sent thee. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಈ ಮಿದ್ಯಾನರ ಕೈಯಿಂದ ಬೆಳೆಸೋದಕ್ಕೆ ಅವ್ರವ್ರನ್ನೆಲ್ಲ ದೇವರು ಕರಿಬೋದಾಗಿತ್ತು. ಯಾಕಂದರೆ ಇಸ್ರಾಯೇಲ್ ಜನಸಂಖ್ಯೆ ಮೋಶೆ ಕಾಲದಲ್ಲಿ ನಾವು ಹೆಚ್ಚು ಕಡಿಮೆ ನೋಡಿದ್ರೆ ಹತ್ರ ಒಂದು 30 ಲಕ್ಷ ಜನ ಇರ್ತಾರೆ. ಆದರೆ ಯೆಹೋಶುವನ ಕಾಲಕ್ಕೆ ಬಂದಾಗ ಇನ್ನೂ ಒಂದು 40 ಲಕ್ಷ ಆದರೂ ಆಗಿರ್ಬೋದು ಅಂತ ಅನ್ಕೊತೀವಿ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಈಗ ನ್ಯಾಯಸ್ಥಾಪಕರ ಕಾಲದ ಘಟ್ಟದಲ್ಲಿ ಬಂದಾಗಲೂ ಹೆಚ್ಚು ಕಡಿಮೆ ಒಂದು 50 ಲಕ್ಷಕ್ಕೆ ಬಂದಿರ್ಬೋದು ಅಂತ ನಮ್ಮೊಂದು ಅಂದಾಜು. ಆಮೇಲೆ ಹಲ್ಲೆಲೂಯಾ.
ಈಗ 50 ಅನ್ಕೊಳ್ಳೋಣ, 50 ಲಕ್ಷ ಜನರಲ್ಲಿ ಈಗ ದೇವರು ಒಬ್ಬನ್ನೇ ಆಯ್ಕೆ ಮಾಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಯ್ಕೆ ಎಲ್ಲ ಒಬ್ಬೊಬ್ಬರೇ ಇರ್ತಾರೆ. ಯಾಕಂದರೆ ದೇವರಾತ್ಮನು ಒಬ್ಬೊಬ್ಬರ ಮೇಲೇ ಮಾತನ್ನೇ ಹೇಳೋದು ಬರಬೇಕು, ಅವ್ರ ಸಂಗಡನೇ ಮಾತನಾಡಬೇಕು. ಅದು ಆತನ ಕ್ರಮವಾಗಿದೆ. ಏನಾಗಿದೆ? ಆತನ ಕ್ರಮವಾಗಿದೆ, ಆತನ ಚಿತ್ತ ಅದೇ ಆಗಿದೆ. ಆದರೂ ಹೊಸ ಒಡಂಬಡಿಕೆಯಲ್ಲಿ ಆತನ ಚಿತ್ತ, ಆತನ ಕ್ರಮ ಉಲ್ಟಾ ಹೊಡೆಸ್ಬಿಡ್ತಾನೆ ದೇವರು. ಹಾಗಾಗಿ ಇಲ್ಲಿ ವ್ಯತ್ಯಾಸ. ಇಲ್ಲಿ ಒಬ್ಬನ ಮೇಲೆ ದೇವರ ಆತ್ಮ ಇಳಿದು ಬರೋಲ್ಲ. ಕೋಟಿ ಜನ ಇದ್ದರೂ ಕೋಟಿ ಜನದ ಮೇಲೂ ಒಂದೇ ಸತಿ ದೇವರಾತ್ಮ ಬರ್ಬೋದು. ಆಮೇಲೆ ಹಾಲೆಲೂಯಾ. ಅಲ್ಲಿ ದೇವರು ಒಬ್ಬೊಬ್ಬನ ಸಂಗಡ ಮಾತನಾಡ್ತಿದ್ದ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ರೂಲ್ಸ್ ಬದಲಾವಣೆ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬನ ಸಂಗಡ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ದೇವ್ರ ಸಮಯ ಎಲ್ಲ ಒಂದೇ ಸರಿ ಬೇಕಾದ್ರೆ 1 ಕೋಟಿ ಜನ ಇದ್ರು, 1 ಮಿಲಿಯನ್ ಕೋಟಿ ಜನ ಇದ್ರು, ಎಲ್ರಿಗೂ ಒಂದೇ ಸತಿ ಮಾತಾಡ್ತಾನೆ. ಆಮೇಲೆ ಹಾಲೆಲೂಯಾ. ಅದರಿಂದ ಸಭೆ ಜನರಲ್ಲಿ ಇಷ್ಟು ಜನರ ಸಂಗಡ ಕೂಡ ಈಗಲೇ ಒಂದೇ ಸತಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಇದನ್ನು ನಂಬೋರು ಮಾತ್ರ ಕರುಣಾಂತಟ್ಟಿ ದೇವರು ನಮ್ಮ ಪಡಿಸುವರ ಹೇಳೋಣ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಗಡ ಈ ದಿನ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಕುಳಿತಿರೋ ಎಲ್ಲರ ಸಂಗಡ ಒಂದೇ ಸಮಯ ಆತನ ಮಾತನಾಡ್ತಾ ಇದ್ದೇನೆ. ಅದು ಇಲ್ಲಿ ನಾವು ಓದಿಕೊಂಡಿರೋ ವಾಕ್ಯದಲ್ಲಿ ದೇವರು ಎಷ್ಟು ಜನರ ಸಂಗಡ ಮಾತಾಡ್ತಾ ಇದ್ದಾನೆ ಅಂದರೆ, ಬೇರೆ ಒಬ್ಬನೇ ಮನುಷ್ಯ ಅವನೇ ಗಿದ್ಯೋನ, ಇವನ ಜೊತೆಗೆ ಬಿಟ್ಟು ಇನ್ನೂ 50 ಲಕ್ಷ ಅಂದರೆ 50 ಲಕ್ಷ ಜನರ ಜೊತೆ ಮಾತಾಡೇ ಇಲ್ಲ. ಆಮೇಲೆ ಹಾಲೆಲೂಯಾ. ಈಗ ರಕ್ಷಣೆ ಹೊಂದಿರೋ ಎಲ್ಲರೂ ಸಂಗಡ ದೇವರು ಆತ್ಮನು ಮಾತನಾಡ್ತಾನೆ. ಆಮೇಲೆ ತನ್ನ ವಾಕ್ಯಗಳ ಮುಖಾಂತರವಾಗಿ ಮಾತಾಡ್ತಾನೆ. ಆಮೇಲೆ ಮಾತಾಡ್ತಾ ಇಲ್ಲ ಅಂತ ಕೆಲವರು ಹೇಳ್ಬಿಡ್ತಾರೆ, ನಮ್ಮ ಸಂಗಡ ದೇವರಾತ್ಮ ಮಾತಾಡಿಲ್ಲ, ಮಾತಾಡ್ತಾನೆ ಇಲ್ಲ. ಅಯ್ಯೋ ರಕ್ಷಣೆ ಹೋಗಿ 10 ವರ್ಷ ಆದರೂ ದೇವರಾತ್ಮ ನಮ್ಮ ಸಂಗಡ ಮಾತಾಡಿಲ್ಲ ಅಂತ ಕೇಳೋರು. ಆಮೇಲೆ ಹಾಲೆಲೂಯಾ. ಯಾರ್ದು ದೇವ್ರ ಪ್ರಾಬ್ಲಮ್ಮ? ದೇವ್ರ ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ನಮ್ಮ ಹತ್ರನೇ ಇರುತ್ತೆ. ಏನು ಪ್ರಾಬ್ಲಮ್ ಅಂದರೆ, ನಾವು ಸರಿಯಾಗಿ ದೇವರ ಸ್ವರವನ್ನು ಫೈಂಡ್ ಔಟ್ ಮಾಡಲ್ಲ, ನಾವು ಕಂಡುಹಿಡಿಯಲ್ಲ. ಯಾಕೆಂದರೆ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಮಾತನಾಡ್ತಾನೆ, ತನ್ನ ಸೇವಕರುಗಳ ಮುಖಾಂತರವಾಗಿ ಆದರೂ ಮಾತನಾಡ್ತಾನೆ, ಅಥವಾ ಪ್ರವಾದಿಗಳ ಮುಖಾಂತರವಾಗಿ ಆದರೂ ಮಾತನಾಡ್ತಾನೆ, ದರ್ಶನದ ಮುಖಾಂತರವಾಗಾದರೂ ಮಾತನಾಡ್ತಾನೆ, ಅಥವಾ ಕನಸಿನ ಮುಖಾಂತರವಾಗಿ ಆದರೂ ಮಾತನಾಡ್ತಾನೆ. ಒಟ್ಟಲ್ಲಿ ದೇವರು ಯಾರ ಸಂಗಡ ಮಾತಾಡಬೇಕಂತ ಆತನ ಚಿತ್ತ ಇರುತ್ತೋ ಆತನು ಅವರ ಸಂಗಡ ಮಾತಾಡ್ತಾನೆ. ಆತನ ಚಿತ್ತದಲ್ಲಿ ನೀವಿಲ್ಲ ಅಂದರೆ ನಿಮ್ಮ ಸಂಗಡ ಮಾತಾಡಲ್ಲ, ಸಾಯೋವರೆಗೂ ನಿಮ್ಮ ಸಂಗಡ ಮಾತಾಡಲ್ಲ. ಅದು ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವ್ರ ಚಿತ್ತ ನಿನ್ನ ಮೇಲೆ ಇರಿದ್ರೆ ನೀನು ಸಾಯೋದ್ರೊಳಗಾಗಿ ದೇವ್ರು ನಿನ್ನ ಸಂಗಡ 100% ಮಾತಾಡ್ತಾನೆ. ನೆಬೂಕದ್ನೆಚ್ಚರ್ ಜೊತೆ ಮಾತಾಡೋದು ದೇವ್ರ ಚಿತ್ತ ಆಯ್ತು. ಹಂಗಾಗಿ ದೇವ್ರ ಅವನ ಜೊತೆ ಏನು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಡೈರೆಕ್ಟಾಗಿ ಮಾತಾಡಲ್ಲ. ಅವನ ಹತ್ರ ಹೆಂಗೆ ಮಾತಾಡ್ತಾನೆ? ಕನಸಿನ ಮುಖಾಂತರವಾಗಿ ಮಾತಾಡ್ತಾನೆ. ಆಮೇಲೆ ಹಾಲೆಲೂಯಾ. ಅವನ ನಂತರ ಬೆಲ್ಶಚ್ಚರ್ ರಾಜ ಬರ್ತಾನೆ, ಅವನ ಮಗ. ಅವನ ಸಂಗಡ ಕನಸಿನ ಮುಖಾಂತರನೇ ಮಾತಾಡ್ಬೇಕು ತಾನೆ. ಅಲ್ಲಿ ರೂಲ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ. ಅವನ ಮಗನ ಹತ್ರ ಒಂದು ಬರವಣಿಗೆಯ ಮುಖಾಂತರವಾಗಿ ದೇವರ ಬಲಗೈ ಬಂದು ಗೋಡೆ ಮೇಲೆ ಬರೆಯುತ್ತೆ. ಆದ್ರೂ ಬರವಣಿಗೆಯ ಮುಖಾಂತರವಾಗಿ ದೇವರು ಅವನ ಮಗನಾದ ಬೆಲ್ಶಚ್ಚರನ ಮುಖಾಂತರ ಮಾತಾಡ್ತಾನೆ. ಆಮೇಲೆ ಹಾಲೆಲೂಯಾ. ಪೌಲನ ಹತ್ರ ಬಂದಾಗ ಪೌಲನ ಹತ್ರ ಕನಸಿನ ಮುಖಾಂತರವಾಗಿ ಬರವಣಿಗೆ ಮುಖಾಂತರವಾಗಿ ಮಾತಾಡ್ಬಿಡ್ತಾನೆ ದೇವರು. ಇಲ್ಲಿ ರೂಲ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ದೇವರು. ಇಲ್ಲಿ ಪೌಲನ ಹತ್ರ ದರ್ಶನದ ಮುಖಾಂತರ ಮಾತಾಡ್ತಾನೆ. ಆಮೇಲೆ ಹಾಲೆಲೂಯಾ. ಯೋಸೇಫನ ಸಂಗಡ ಕೂಡ ಹೇಗೆ ಬರೀತಿಲ್ಲ, ಕನಸಿನ ಮುಖಾಂತರವಾಗಿ ದೇವ್ರು ಮಾತಾಡಿದ್ರು. ಆಮೇಲೆ ಹಾಲೆಲೂಯಾ. ಇಲ್ಲಿ ಗಿದ್ಯೋನನ ಸಂಗಡ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂದರೆ, ದೇವರು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಹೆಂಗೆ ಇದೇ ರೀತಿಯಾಗಿ ದೇವರು ಮೋಶೆ ಸಂಗಡ ಕೂಡ ಮುಖಾಮುಖಿಯಾಗಿ ಮಾತನಾಡಿದ್ದನು. ಇಲ್ಲೂ ಕೂಡ ದೇವರು ಗಿದ್ಯೋನನ ಸಂಗಡ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಆಮೇಲೆ ದೇವರು ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ, ನೀನು ಪರಾಕ್ರಮಶಾಲಿ ಎಂಬುದಾಗಿ. God tell Gideon you are mighty ಎಂಬುದಾಗಿ. ಆಮೇಲೆ ಹಾಲೆಲೂಯಾ. ಶೆಂಗ್ಡೆಂಗ್ ಗೋಂಗ್ಚೋ ಚಿ ಡಂಗ್ನೇಶ್ ಟೆಂಗ್ ಗಿಂಗೋಂಡಾ. आमेन। परमेश्वर गिदियोन के कहता है तुम पराक्रमशाली है आंडवर गिदियोन ಕೂಡ ಪೇಸಕರ ನೀ ಪರಾಕ್ರಮಶಾಲಿ ಆಯನ ಗಿದಿಯೋನ್ ಎಂದ್ರು. ಆಮೇನ್ ಹಾಲೆಲೂಯಾ. దేవుడు గిద్యోను దగ్గర మాట్లాడుతున్నాడు, నువ్వు పరాక్రమశాలి ఉన్నావు గిద్యోని అని చెప్తున్నాడు. ఆమెన్ హల్లెలూయా. ಹಾಗಾದರೆ ದೇವರು ಯಾಕೆ ಗಿದ್ಯೋನನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೆಯಲು ಕಾರಣ ಏನು ಎಂಬ ಇರುವುದಾದರೆ, ದೇವರು ಗಿದ್ಯೋನನನ್ನು ಪರಾಕ್ರಮಶಾಲಿ ಎಂದು ಕರೆಯಲು ಕಾರಣ ದೇವರು ನಿನ್ನ ಜೊತೆಗಿರೋದ್ರಿಂದ ನೀನು ಪರಾಕ್ರಮಶಾಲಿ.
ನಿನ್ಗಿರೋ ಬರವಣಿಗೆ, ನಿಮ್ಗೆ ಓದು, ವಿದ್ಯಾಭ್ಯಾಸ ಇವೆಲ್ಲ ಕಲ್ತ್ಕೊಂಡ್ಬಿಟ್ರೆ ಕೆಲವರು ಲೋಕದವರು, ಸಭೆ ಜನರಂತೂ ಅಯ್ಯೋ ನಮ್ಮನ್ನ ಯಾರು ಹಿಡಿಯೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ, ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಕೆಲವು ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಅಂಥ ಜನರು ದೇವ್ರಿಗೆ ಉಪಯೋಗ ಬರೋದೇ ಇಲ್ಲ, ಅವ್ರನ್ನ ಉಪಯೋಗಿಸೋದು ಇಲ್ಲ. ಆಮೇಲೆ ನಾನು ಎಲ್ವಿಯ ಯಾರು ದೇವ್ರೇ ನಾನೇನು ಮುಂದೆ ಏನೂ ಇಲ್ಲ ಮುಂದೆ ಯಾವಾಗಲೂ ತಗ್ಗಿಸ್ಕೊಳ್ತಾರಲ್ಲ ಅಂಥವ್ರನ್ನ ದೇವ್ರು ಉಪಯೋಗಿಸ್ತಾನೆ. ದೇವ್ರೇ ನನಗೆಲ್ಲ ಗೊತ್ತು ಬಿಡು ಮುಂದೆ ಹೇಳ್ತಾ ಇರೋರನ್ನ ದೇವರು ಅಂಥವ್ರನ್ನ ಉಪಯೋಗಿಸೋದೇ ಇಲ್ಲ. ಯಾಕಪ್ಪ ಇವನು ಬೇಡ ಇವನಿಗೆಲ್ಲ ಗೊತ್ತಲ್ಲ, ಇವನೇನೋ ಒಂದು ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ, ನಮಗೇನು ಗೊತ್ತಿಲ್ಲ ದೇವರೆಲ್ಲ ನೀನು ಕಳಿಸ್ಕೊಡು ದೇವ್ರೆ ನಾವು ಮಾಡ್ತೀವಿ ಅಂದಾಗ ಯಾರು ದೇವರ ಬಳಿಯಲ್ಲಿ ದೇವ್ರ ಮೇಲೆ ಡಿಪೆಂಡ್ ಆಗ್ತಾರೋ ಅಂಥವ್ರನ್ನ ದೇವರು ಉಪಯೋಗಿಸ್ಕೊಳ್ತಾರೆ. ಯಾಕೇಳಿ ದೇವರು ಹೌದು ಇವ್ ನನ್ನನ್ನು ಬಯಸ್ತಾ ಇದ್ದೀನಿ, ನನ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾನೆ, ಇವನು ನಾನು ಉಪಯೋಗಿಸ್ತೀನಿ ಅಂದಾಗ ದೇವರು ಉಪಯೋಗಿಸ್ಕೊಡೋನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ವೈ ಯು ಆರ್ ಮೈಟಿ ಈಸ್ ಬಿಕಾಸ್ ಗಾಡ್ ಈಸ್ ವಿತ್ ಯು, ಯು ಆರ್ ಮೈಟಿ. ಆಮೇನ್ ಹಲ್ಲೆಲೂಯಾ. Neshi jung kung chi have shan ju ni tang kesh ju kong hang da. Amen hallelujah. Amen hallelujah. इधर गिद्योन क्यों पराक्रमशाली है? आमीन हालेलुया। परमेश्वर आपके साथ है, इस कारण गिद्योन है पराक्रमशाली। आज तुम भी पराक्रमशाली बनाने तो परमेश्वर हाथ तुमके साथ रहता है। आमीन हालेलुया. ఇక్కడ గిద్యోను ఎందుకు బలవంతుడు అంటే కారణం గిద్యోన్ సంగడ దేవుడు ఉన్నాడు కాబట్టి గిద్యోన్ బలవంతుడు అయినట్లు దేవుడు వాడిని మార్చేశారు. ಆಮೆನ್ ಹಲ್ಲೆಲೂಯಾ. ಈ ದಿನ ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನೀವೇನಾಗ್ತೀರ? ಪರಾಕ್ರಮಶಾಲಿಗಳಾಗ್ತೀರ, ನೀವು ಬಲವಂತರಾಗ್ತೀರ, ನೀವು ಬಲಿಷ್ಠರಾಗ್ತೀರ. ನಿಮ್ಮ ಸಂತತಿಗಳು ಲೋಕದಲ್ಲಿ ಬಲಿಷ್ಠವಾಗಿರುತ್ತವೆ. ಆದರೆ ದೇವರು ನಿಮ್ಮ ಸಂಗಡ ಇಲ್ಲ ಅಂದರೆ ನೀವು ಬಲಹೀನರಾಗ್ತೀರ. ನಿಮ್ಮ ಮಕ್ಕಳು, ನಿಮ್ಮ ಸಂತತಿ ಕೂಡ ಅದು ಬಲಹೀನತೆಯ ಕಡೆಗೆ ನಡೆಯುವಂಥ ಸಂತತಿ ಆಗಿರುತ್ತೆ. ಆಮೇನ್ ಹಲ್ಲೆಲೂಯಾ. ದೇವರು ಯಾರ ಸಂಗಡ ಇರ್ತಾರೋ ಅವರು ಬಲವುಳ್ಳವರಾಗಿರ್ತಾರೆ. ದೇವರು ಯಾರ ಸಂಗಡ ಇರ್ತಾನೋ ಅವರು ಶಕ್ತಿಶಾಲಿಗಳಾಗ್ತಾರೆ. ದೇವರು ಯಾರ ಸಂಗಡ ಇರ್ತಾನೋ ಅವರು ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ದೇವರಿಗಾಗಿ ಮಾಡ್ತಾರೆ. ದೇವ್ರು ಯಾರ ಸಂಗಡ ಇರೋದಿಲ್ವೋ ಅವರು ದೇವ್ರಿಗೋಸ್ಕರ ಏನೂ ಕೂಡ ಮಾಡೋಕ್ಕಾಗಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನೀವೇನೇ ಮಾಡೋಕ್ಕೆ ಹೋಗುವಾಗಲೂ ಮುಂಚಿತವಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದುವವರಾಗಿರಿ. ದೇವರು ನಿಮ್ಮ ಸಂಗಡ ಇದ್ದಾನೆ ಅನ್ನೋದು ಕನ್ಫರ್ಮೇಷನ್ ನಿಮಗಿರಬೇಕು. ಯಾವಾಗ ದೇವರು ನಿಮ್ಮ ಸಂಗಡ ಇರ್ತಾನೆ ಅನ್ನೋ ಗ್ಯಾರಂಟಿ ನಿಮಗಿರುತ್ತೆ, ಆವಾಗ ನೀವು ಮಾಡುವ ಕೆಲಸಗಳು ಸಫಲ ಆಗುವಂತೆ ದೇವರು ಆಶೀರ್ವಾದ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇಲ್ಲದೆ ನೀವು ಯುದ್ಧಕ್ಕೆ ಹೋದ್ರೆ ಏನಾಗುತ್ತೆ? ಸೊಳ್ಳೆ ಆಗೋದು. ಆಮೇಲೆ ಹಲ್ಲೆಲೂಯಾ. ಯೋಶುವನು ಕೂಡ ಇಸ್ರಾಯೇಲ್ ಜನರಿಗೆ ಹೇಳ್ಬಿಟ್ಟ, ಹೋಗ್ರ ನೀವು ಯುದ್ಧ ಮಾಡಿ, ದೇವ್ರು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆದರೆ ಇಸ್ರಾಯೇಲ್ ಜನರು ಯುದ್ಧಕ್ಕೆ ಹೋಗ್ತಾರೆ. ಆದರೆ ಇಸ್ರಾಯೇಲ್ ಜನರಲ್ಲಿ ಒಬ್ಬ ದೇವ್ರ ವಿರುದ್ಧವಾಗಿ ಪಾಪ ಮಾಡಿಬಿಟ್ಟಿರ್ತಾನೆ. ಆದ ಕಾರಣ ಇಸ್ರಾಯೇಲ್ ಜನರು ಯುದ್ಧದಲ್ಲಿ ಗೆಲ್ತಾರೆ, ತಿಪ್ಪಲ ಹಾಕಿದ್ರು ಗೆಲ್ಲಿಲ್ಲ. ಅದರಿಂದ ಅವ್ರೇನಾದ್ರು ಸತ್ತೋಗ್ಬಿಟ್ರು. ಅದರಿಂದ ಯೋಶುವನು ಬಂದು ದೇವ್ರ ಬಳಿ ಪ್ರಾರ್ಥನೆ ಮಾಡ್ತಾನೆ, ದೇವರಲ್ಲಿ ಕೇಳ್ತಾನೆ, ದೇವ್ರೇ ನಾವು ಇವತ್ತು ಸೋಲೋದಕ್ಕೆ ಕಾರಣ ಏನು ಅಂದಾಗಿ. ಅವಾಗ ದೇವ್ರ ಕಾರಣ ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ ಎಂಬುದಾಗಿ ದೇವ್ರು ಯಾವಾಗ ಹೇಳಿದ್ನೋ ಆವಾಗ ಆ ಪಾಪದ ಕಾರ್ಯವನ್ನು ಯಾವಾಗ ಇಸ್ರಾಯೇಲ್ ಜನರು ನಾಶ ಮಾಡಿ ಮುಗಿಸಾಕಿದ್ರು ಅದ್ರ ಕಥೆನ, ಆವಾಗ ದೇವರು ಅವ್ರಿಗೆ ಯುದ್ಧದಲ್ಲಿ ಮತ್ತೆ ಜೀವನ ಕೊಡ್ತಾರೆ. ಅದೇ ರೀತಿ ದೇವರಿಗೆ ವಿರುದ್ಧವಾದ ಕೆಲಸಗಳು, ಕಾರ್ಯಗಳು ನೀವೇನಾದರೂ ಮಾಡ್ತಿದ್ರೆ, ನಿಮ್ಮಲ್ಲಿ ಯಾವುದಾದ್ರೂ ಪಾಪದ ವಿಷಯಗಳು ನಿಮ್ಮಲ್ಲಿ ಇದ್ದರೆ, ದೇವರು ಇಷ್ಟ ಪಡೆದಿರುವ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನೇ ಇದ್ರೂ ಕೂಡ ಅದು ದೇವರಿಂದ ನಿಮ್ಮನ್ನು ದೂರ ಮಾಡುವಂಥದ್ದಾಗಿದೆ. ದಯವಿಟ್ಟು ನಿಮ್ಮ ಪಾಪಗಳನ್ನು, ನೀವು ಲೋಕಕ್ಕಾಗಿ ದುಡಿಯುವಂಥ ಕಾರ್ಯಗಳನ್ನು, ಪಾಪದ ಎಲ್ಲ ಗುಣ ಸ್ವಭಾವಗಳನ್ನು ನಿಮ್ಮಿಂದ ನೀವೇ ಅವುಗಳನ್ನು ದೂರ ಮಾಡಿ ಅವುಗಳನ್ನು ತ್ಯಜಿಸಿ ನಾಶಪಡಿಸಿ ಬಿಟ್ಟುಕೊಡುವವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಕುಡಿಕತನ, ನಿಮ್ಮ ಧೂಮಪಾನ, ವ್ಯಭಿಚಾರ, ದುಂದುತನ, ಮದ ಮತ್ಸರ, ಕುಡಿಕತನ, ಬಂಡುತನ, ಹಾಗೆತನ, ಕೋಪ ಇವೆಲ್ಲವೂ ಮನುಷ್ಯನಲ್ಲಿ ಬಂದಿರುವ ಕಾರ್ಯಗಳು, ಸೈತಾನನಿಂದ ಬಂದಂಥ ಕಾರ್ಯಗಳಾಗಿ. ಈ ಕಾರ್ಯಗಳು ಉಳ್ಳವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ದೇವವಾಕ್ಯ ಹೇಳುತ್ತೆ. ಆದ್ದರಿಂದ
ಎಲ್ಲ ಕಾರ್ಯಗಳನ್ನು ತ್ಯಜಿಸಿದವರಾಗಿ ನೀವು ಕರ್ತನ ಸಂಗಡ ನೆಲೆ ನಿಲ್ಲುವವರಾಗಿರಬೇಕು. ಕರ್ತನ ಗುಣ ಸ್ವಭಾವಗಳು ಪ್ರೀತಿ, ಸಂತೋಷ, ಸದ್ಗುಣ, ಕ್ಷಮೆ, ದಮೆ ಇವುಗಳನ್ನು ದೇವರ ಗುಣ ಸ್ವಭಾವಗಳನ್ನು ನೀವು ಧರಿಸಿಕೊಂಡು ಅದರಲ್ಲಿ ಫಲವಾಗಿ ನಿಲ್ಲುವಾಗ ದೇವರು ನಿಮ್ಮ ಸಂಗಡ ಖಂಡಿತವಾಗಿ ಇರುವವನಾಗಿರ್ತಾನೆ ಎಂದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರು ಮಾತ್ರ ನಾವು ಕರ್ಮ ತಡ್ಡುತ್ತಾ ಕೇಳ್ತಾನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್, ಹಲ್ಲೆಲೂಯಾ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಗಿದ್ಯೋನನನ್ನು ಕರೆದವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರು ಯಾರನ್ನಾದ್ರೂ ಕರೆದ್ರೆ ಅವ್ರಿಗೊಂದು ಕೆಲಸ ಕೊಡ್ತಾನೆ. ಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ದೇವರು ನಿಮ್ಮನ್ನ ಕರೆದ್ರೆ ನಿಮಗೆ ಒಂದು ಕೆಲಸ 100% ಫಿಕ್ಸ್ ಆಗಿ ಕೊಟ್ಬಿಡ್ತಾನೆ. ಆಮೇನ್, ಹಲ್ಲೆಲೂಯಾ. ಆ ಕೆಲಸ ಏನಂತ ನೀವೇ ಕಂಡು ಹಿಡ್ಕೋಬೇಕು. ಆಮೇನ್, ಹಲ್ಲೆಲೂಯಾ. ಅಥವಾ ಬೇರೆಯವ್ರ ಕೆಲಸ ನಿಮಗೆ, ನಿಮ್ಮ ಕೆಲಸ ಅವ್ರು ಮಾಡೋದು, ಅವ್ರ ಕೆಲಸ ನೀವು ಮಾಡೋದು, ಇದೇನೋ ಅಧ್ವಾನ ಕೆಲಸ. ಆವಾಗ ನೀವು ದೇವರ ಮಾರ್ಗ ತಪ್ಪು ನಡ್ಕೊಡ್ತೀರ. ಆಮೇಲೆ ಹಲ್ಲೆಲೂಯಾ. ದೇವ್ರು ನಿಮಗೆ ಕಲ್ತಿರೋ ಕೆಲಸಕ್ಕೆ ನೀವೇ ನಿಂತು ಆ ಕೆಲಸನ ಮಾಡಿ ಮುಗಿಸ್ಬಿಡ್ಬೇಕು. ಆಮೇಲೆ ಯಾವುದೇ ಬ್ಯಾಲೆನ್ಸ್ ಸಿಕ್ಕಂಗೆ ಇಲ್ಲ. ಯೇಸು ಕ್ರಿಸ್ತನು ಶಿಲ್ಬೆಯಲ್ಲಿ ಹೇಳೋ ಕೊನೆಯ ಮಾತು ಏನಂದರೆ, ದೇವರೇ ಎಲ್ಲವನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಐ ವಿಲ್ ಫಿನಿಶ್ ಅಂತ ಎವ್ರಿಥಿಂಗ್ ಎಂಬುದಾಗಿ ಜೀಸಸ್ ಈಸ್ ಸೆಡ್ ಆನ್ ದ ಕ್ರಾಸ್. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ದೇವರೆಲ್ಲವನ್ನು ಮಾಡಿ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ್ದಾನೆ. ಇವಾಗ ಆತನ ಮಕ್ಕಳು ನೀವಾಗಿರುವಾಗ ನಮಗೂ ಕೂಡ ದೇವರು ಒಂದಲ್ಲ ಒಂದು ಕೆಲಸ ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ ಕೆಲಸವನ್ನು ನಾವು ಕೂಡ ಮಾಡಿ ಮುಗಿಸಿ, ದೇವರೇ ನಮ್ಮ ಆತ್ಮ ನಿಮ್ಮ ಕೈ ಕೊಟ್ಟು ಒಪ್ಪಿಸಿ ನಿಮ್ಮ ರಾಜ್ಯಕ್ಕೆ ಬಂದ್ಬಿಡ್ತೀವಿ ಅಂತ ಒಯ್ತಾ ಇರ್ಬೇಕು ದುನಿಯಾ ಬಿಟ್ಟು. ಆಮೇಲೆ ಹಲ್ಲೆಲೂಯಾ. ಇದು ನಮಗೆ ದೇವ್ರು ಕೊಟ್ಟಿರುವಂತಹ ಒಂದು ಕೆಲಸ. ಅದೇ ನೆಮ್ಮದಾಗಿ. ಹಾಗಾದರೆ ದೇವ್ರು ಗಿದ್ಯೋ ನನಗೆ ಏನು ಕೆಲಸ ಕೊಟ್ಬಿಟ್ಟಿದ್ದಾನೆ ಅದನ್ನು ನೋಡ್ಕೊಂಡ್ಬಿಡೋಣ. ಆಮೇಲೆ ಹಲ್ಲೆಲೂಯಾ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಅಲ್ಲಿ ದೇವರು ಗಿದ್ಯೋನನಿಗೆ ಕೊಟ್ಟಿರುವಂಥ ಕೆಲಸ. ದೇವರು ಈಗ ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ, and the Lord looked upon him and said, go in this day mighty hand, thou shalt save Israel from the hands of the Midianites, have not I sent thee. 6ನೇ ಅಧ್ಯಾಯ 14ನೇ ವಾಕ್ಯ ನ್ಯಾಯಸ್ಥಾಪಕರಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ದೇವರಾತ್ಮನ ಸಭೆ ಆದ ನಮ್ಮ ನಿಮ್ಮ ಎಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ದೇವರು ಗಿದ್ಯೋನನನ್ನು ಕರೆದಂಥ ಉದ್ದೇಶ, ಅವನಿಗೆ ಕೊಟ್ಟಿರುವ ಕೆಲಸ ಏನಪ್ಪ ಅಂದರೆ ಎಲ್ಲ ಇಸ್ರಾಯೇಲ್ ಜನರನ್ನು ಮಿದ್ಯಾನರ ಕೈಯಿಂದ ಬಿಡಿಸುವಂಥ ಕೆಲಸಕ್ಕೋಸ್ಕರ ದೇವರು ಗಿದ್ಯೋನನನ್ನು ಸೃಷ್ಟಿ ಮಾಡಿದ್ರು. ಉದ್ದೇಶನೇ ಅದು. ಹಾಗಾದರೆ ಈ ಸಭೆಯಲ್ಲಿ ನಾನು ನಿಮ್ಮನ್ನು ಕಾಟಾಚಾರಕ್ಕಾಗಿ ದೇವರು ಯಾರನ್ನೂ ಸೃಷ್ಟಿ ಮಾಡಿಲ್ಲ. ಆಮೇಲೆ ಅಲ್ಲೆಲ್ಲೂ ಎಲ್ಲರೂ ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಗಾಡ್ ಇಸ್ ಕ್ರಿಯೇಟ್ ಎವ್ರಿ ಮ್ಯಾನ್ one person. ಆಮೇನ್, ಅಲ್ಲಿ ಒಂದು ರೀಸನ್ ಟು ಗಾಡ್ ಇಸ್ ಕ್ರಿಯೇಟ್ ಎವ್ರಿ ಮ್ಯಾನ್. ಆಮೇನ್, ಅಲ್ಲಿ ಎಲ್ಲ ಮನುಷ್ಯನನ್ನು ಕೂಡ ದೇವರು ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಆ ಉದ್ದೇಶವನ್ನು ಮನುಷ್ಯ ಅವನು ನೀವೇ ಮಾಡಿ ಮುಗಿಸ್ಲೇಬೇಕು. ಆಮೇನ್, ಅಲ್ಲಿ ಯೇಸು ಕ್ರಿಸ್ತನ ಒಂದು ಉದ್ದೇಶ ಭೂಮಿಗೆ ಬರುವುದು ಎಲ್ಲರಿಗೂ ಪಾಪ ಕ್ಷಮಾಪಣೆ ಕೊಡುವುದಕ್ಕೋಸ್ಕರ, ಎಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಎಲ್ಲರ ಪಾಪವನ್ನು ಹೊತ್ತು ತೀರಿಸೋದಕ್ಕೋಸ್ಕರ. ಆಮೇಲೆ ಎಲ್ಲ ಮನುಷ್ಯರಿಗೋಸ್ಕರ ದೇವರು ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನಿಂದಲೇ ಬರಬೇಕೆಂಬುದು ದೇವ್ರ ಜೊತೆ ಇತ್ತು. ಆತನು ಆ ಕೆಲಸವನ್ನು ಮಾಡಿ ಮುಗಿಸ್ಬಿಟ್ಟನು. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ಯೇಸು ಕ್ರಿಸ್ತನ ಕೆಲಸ ಮುಗಿದೋಯಿತು ಲೋಕದಲ್ಲಿ. ಈಗ ಯೇಸು ಕ್ರಿಸ್ತನ ನಂಬಿರುವ ನಿಮ್ಮದು ಕೆಲಸ ಬಾಕಿ ಐತೆ. ಅದಕ್ಕೆ ಇದರ ಕಾರಣದಿಂದಲೇ ಈ ಕಾರಣದಿಂದಲೇ ದೇವರು ನಮ್ಮನ್ನು ಲೋಕದಲ್ಲಿ ಬದುಕಿಬಿಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಗಿದ್ಯೋನನಿಗೆ ಕೊಟ್ಟಂಥ ಕೆಲಸವನ್ನು ಗಿದ್ಯೋನ ಮಾಡುವವನಾಗಿರ್ತಾನೆ. ಆಮೇಲೆ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 20 ಮತ್ತು 21, 22ನೇ ವಾಕ್ಯಗಳಲ್ಲಿ ದೇವರು ಇವರ ಕೈಲಿ ಯುದ್ಧ ಮಾಡಿಸ್ತಾನೆ. ಅದೆಂಥ ಯುದ್ಧ ಅಂದರೆ ಇಡೀ ಜಗತ್ತಿನಲ್ಲೇ, ಲೋಕದಲ್ಲಿ, ಪ್ರಪಂಚದಾದ್ಯಂತ ಡಿಫ್ರೆಂಟ್ ಆಗಿರುವಂಥ ಯುದ್ಧ ಅಂದರೆ ಇದೇ ಯುದ್ಧ ಇರಬೇಕು. ಆಮೇಲೆ ಹಾಗಲ್ಲಿ ಯಾಕಂದರೆ ಯುದ್ಧ ಮಾಡುವಾಗ ಎಲ್ಲರೂ ಕತ್ತಿ, ಬರ್ಜಿ, ಈಟಿ ಇವುಗಳನ್ನ ತಗೊಂಡು ಹೋಗಿ ಯುದ್ಧ ಮಾಡ್ತಾರೆ. ಆಮೇಲೆ ಅಲ್ಲಿ ಈ ಯುದ್ಧ ಹೆಂಗಿದೆ ಎಂಬುದಾಗಿ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ನ್ಯಾಯಸ್ಥಾಪಕ 7ನೇ ಅಧ್ಯಾಯ 20ನೇ ವಾಕ್ಯ ಮತ್ತು 21ನೇ ವಾಕ್ಯ, 22ನೇ ವಾಕ್ಯಗಳಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತಾ ಇದೆ, ಅಲ್ಲಿ ಕೂಡಲಿ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಹೊಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳ್ಯದ ಸುತ್ತಲೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ಜಡ್ಜಸ್ ಚಾಪ್ಟರ್ 7 verse
20 and 21 and 22 ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಅಲ್ಲಿ ನಮಗೆ ದೇವರ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದ. And the three companions will blow the trumpets and the breaks the pedestals and held the lamps in their left hand and the trumpets in their right hands to blow with all and they cried and the squared and the Lord and God Gideon and of Gideon. Amen. Hallelujah. ಅಲ್ಲಿ ಗಿದ್ಯೋನ್ ಯೆಹೋವನ ಕತ್ತಿ ಮತ್ತು ಗಿದ್ಯೋನನ ಕತ್ತಿ, ಹಂಗಾದ್ರೆ 2 ಕತ್ತಿಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಮನುಷ್ಯ ಕೈಯಲ್ಲಿ ಯಾವುದೇ ಕತ್ತಿಗಳಿಲ್ಲ. ಯಾರ ಕತ್ತಿ ಎಳ್ದಿದೆ ಅಂದರೆ ದೇವರ ಕತ್ತಿಯಲ್ಲಿ ಎಳ್ದಿದೆ. ಆಮೇಲೆ ಹಾಲಲ್ಲಿ ದೇವರು ತನ್ನ ಕತ್ತಿನ ಇಳಿಸಿದ್ರೆ ಅದೆಂಥವ್ರನ್ನ ಬೇಕಾದರೂ ಸಂಹರಿಸಿ ನಾಶ ಮಾಡಿ ಸಾಯಿಸ್ಬಿಟ್ಟು ಅವ್ರ ಕತ್ತಿ ಅವ್ರ ಹತ್ರ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಹಾಲಲ್ಲಿ ಇಲ್ಲಿ ಗಿದ್ಯೋನು ಅವನ ಮೂರು ಗುಂಪಿ ಅಂದರೆ ಅಲ್ಲಿ ಸುಮಾರು ದೇವರು ಹೆಚ್ಚು ಕಮ್ಮಿ ಅವ್ರನ್ನ 300 ಜನರನ್ನ ಅಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಅದ್ರ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಆಮೇಲೆ ಅಲ್ಲಿ ಆ 300 ಜನ ಅವರು ಯಾವ ರೀತಿಯಲ್ಲಿ ಯುದ್ಧ ಮಾಡಿಸ್ತಾನೆ ಅಂದರೆ ದೇವರು ಅವ್ರನ್ನ ಕೈಯಲ್ಲಿ ಆಮೇಲೆ ಹಾಲಲ್ಲಿ ಒಂದು ಕಡೆಗೆ ಬಲಗೈಯಲ್ಲಿ ಕೊಂಬುಗಳನ್ನು ಓದುವಂಥವರಾಗಿದ್ದಾರೆ, ಎಡಗೈಯಲ್ಲಿ ಪಂಜಗಳನ್ನು ಹಿಡಿದುಕೊಂಡು ಅವ್ರು ಯುದ್ಧ ಮಾಡ್ತಾರೆ. ಪಂಜುಗಳು ಯಾಕಪ್ಪ ಹಿಡ್ದವ್ರೆ ಅದು ಕೆಲವು ಪ್ರಶ್ನೆ. ಆಮೇಲೆ ಅದು ರಾತ್ರಿ ಆಗಿದೆ. ರಾತ್ರಿ ಹೊತ್ತಲ್ಲಿ ಅವರು ವೈರಿಯವರು ಗೊತ್ತಾಗಬೇಕಲ್ಲ ಮಿದ್ಯಾನವ್ರು ಇವರ ಅಥವಾ ನಮ್ಮವರ ಅಂತ. ಆಮೇಲೆ ಅಲ್ಲಿ ಆಗಿಲ್ಲ ಅಂದರೆ ಅದಕ್ಕೆ ಪಂಜ ಹಿಡ್ಕೊಂಡಿಲ್ಲ ಅಂದರೆ ಇವ್ರನ್ನೇ ಮಾಡ್ಕೊಂಡು ಸತ್ತೋದ್ರೆ ಕಷ್ಟ. ಅದಕ್ಕೆ ಯಾರು ವೈರಿ ದೇಶದವರು ಅವ್ರಿಗೆ ಗೊತ್ತಾದಾಗ ಅವ್ರನ್ನ ಮಲ್ರು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಬರೋದಕ್ಕೆ ಈಗಾದ್ರೂ ಟಾರು ಸಿಮೆಂಟ್ ರೋಡ್ಗಳು ಬಂದ. ಅಲ್ಲಿ ಆ ಕಾಲದಲ್ಲಿ ಇನ್ನೆಲ್ಲಿ ಯಾವ ರೋಡ್ ಇಲ್ಲ ಏನೂ ಇಲ್ಲ. ಆಮೇಲೆ ಕಲ್ಲು ಮುಳ್ಳು ಯಾವುದಾದ್ರು ಕಾಲು ಚುಚ್ಕೊಂಡ್ರು ಕಷ್ಟ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಈ ಯುದ್ಧ ರಾತ್ರಿ ವೇಳೆಯಲ್ಲಿ ನಡೆದಿರುವಂಥ ಯುದ್ಧ. ಅದರಿಂದ ರಾತ್ರಿಯಲ್ಲಿ ಪಂಜು ಅದಕ್ಕೆ ಎಣ್ಣೆನೋ ಅಥವಾ ಸೀಮೆನೋ ಒಯ್ದ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಕೊಂಡು ಅದನ್ನು ಒಂದು ಕೋಳು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರೆ ಅದೇ ಒಂದು ದಾರಿಗೆ ಬೆಳಕಿದ್ದಂಗೆ ಇರುತ್ತೆ. ಆಮೇಲೆ ಅಲ್ಲಿ ಅದನ್ನು ಹಿಡ್ಕೊಂಡು ಒಂದು ಕೈಲಿ ಕೊಂಬು ಹೊತ್ಕೊಂಡು ಹೋಯ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಈ ರೀತಿಯಾಗಿ ಯುದ್ಧ ಮಾಡೋದೇ ಇದೇ ಡಿಫ್ರೆಂಟ್ ಯುದ್ಧ ಅಂತ ಹೇಳಿದ್ದೆ. ಅದಕ್ಕೆ ಆಮೇಲೆ ಅಲ್ಲಿ ಯಾಕಂದರೆ ಈ ಲೋಕದಲ್ಲಿ ಯಾರ್ಯಾರ ರಾಜರು ಎಲ್ಲ ರಾಜರು ಇದು ಕತ್ತಿ ಬರ್ಜಿ ಇಟಿ ಇವುಗಳು ಗುರಾಣಿಗಳನ್ನೆಲ್ಲ ಹಿಡ್ಕೊಂಡೇ ಯುದ್ಧ ಮಾಡಿ ಪರಾಕ್ರಮಶಾಲಿಗಳು ಅಂತ ಅನ್ಸ್ಕೊಂಡವ್ರು. ಆದರೆ ಗಿದ್ಯೋನನು ಯುದ್ಧ ಡಿಫ್ರೆಂಟ್ ಅದು ಯುದ್ಧ. ಆಮೇಲೆ ಅಲ್ಲಿ ಆದ್ದರಿಂದ ದೇವರು ಸಭೆಯಾದ ನಿಮ್ಮನ್ನೆಲ್ಲರನ್ನೂ ಕೂಡ ಒಂದೊಂದು ಡಿಫ್ರೆಂಟ್ ಆದಂಥ ಯುದ್ಧಗಳಲ್ಲಿ ಡಿಫ್ರೆಂಟ್ ಆದಂಥ ಸೇವೆಗಳಲ್ಲಿ ಎಲ್ಲ ವಿಧದಲ್ಲೂ ದೇವರು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಆಮೇಲೆ ಅಲ್ಲಿ ದೇವರು ನಿನ್ನನ್ನು ಕೂಡ ಒಂದು ಉದ್ದೇಶಕ್ಕೆ ಸೃಷ್ಟಿ ಮಾಡಿದ್ದಾನೆ. ನೀನು ಆ ಉದ್ದೇಶವನ್ನು ಆ ಕೆಲಸವನ್ನು ಮಾಡಿ ಮುಗಿಸುವವನಾಗಿರಬೇಕು. ಯಾಕೆಂದರೆ ಕೆಲವರನ್ನ ದೇವರ ಅಪೊಸ್ತಲರ ಸೇವೆಗಾಗಿ, ಕೆಲವ್ರನ್ನ ಪ್ರವಾದಿಯ ಸೇವೆಗಾಗಿ, ಕೆಲವ್ರನ್ನ ಸಭೆಯ ಸೇವೆಗಾಗಿ, ಕೆಲವ್ರನ್ನ ಸ್ವಾರ್ಥ ಸೇವೆಗಾಗಿ, ಕೆಲವರನ್ನ ಬೋಧಿಸುವ ಸೇವೆಗಾಗಿ ಉಪಯೋಗಿಸ್ತಾನೆ. ಕೆಲವರು ಸಭೆ ಸೇವೆನೇ ನಂಬರ್ 1 ಸೇವೆ. ಆಮೇಲೆ ಅಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ದೇವರು ಫಸ್ಟ್ ನೇಮಿಸೋದು ಸೇವೆಗೆ ಅಪೊಸ್ತಲರ ಸೇವೆ. ಹಾಗೆ ದೇವರು ತನ್ನ ಸೇವೆಯನ್ನು ಅಪೊಸ್ತಲರ ಮುಖಾಂತರವಾಗಿ ತನ್ನ ಶಿಷ್ಯರ ಮುಖಾಂತರವಾಗಿ ಶುರು ಮಾಡುವವನಾಗಿದ್ದಾನೆ. ಹಂಗಾಗಿ ಅದು ಹೆಬ್ಬೆಟ್ಟಿನ ಸೇವಿದ್ದಂತೆ ಟಕ 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 ಅಂತ ಎಲ್ಲ ಬೆರಳುಗಳನ್ನು ಎಲ್ಲ ವಿಧವಾದ ಸೇವೆಗಳ ಅಪೊಸ್ತಲರ ಸೇವೆಗಳಲ್ಲಿ ಇರುವಂಥ ಸೇವೆ ಆಗಿರುತ್ತೆ. ದೇವರು ನಿಮ್ಮನ್ನು ಕೂಡ ಈ 5 ವಿಧಗಳಲ್ಲಿ ಯಾವುದಾದ್ರೂ ಒಂದು ಸೇವೆಗಾದರೂ ಆ ದೇವರು ಆಯ್ಕೆ ಮಾಡಿರ್ತಾನೆ, ಅಥವಾ 5 ಸೇವೆಗಾಗಿಯೂ ಕೂಡ ಆಯ್ಕೆ ಮಾಡ್ಕೋಬೋದು. ಯಾಕೆಂದರೆ ದೇವರು ಅಪೊಸ್ತಲರು ಅಂದರೆ ಅವರು ಎಲ್ಲ ವಿಧವಾದ 5 ಸೇವೆಗಳಲ್ಲೂ ಕೂಡ ಅವರು ಸೇವೆ ಮಾಡುವವರಾಗಿರ್ತಾರೆ. ಆಮೇಲೆ ಹಾಲೆಲೂಯಾ. ಗಾಡ್ ಕ್ರಿಯೇಟೆಡ್ ಟು ಯು ಫಾರ್ ಯು in a one of the purpose God choice for you must do that work. Apostle ministries and prophetical ministry, amen, hallelujah, congregational ministry, evangelist ministry, preaching ministry, amen. God has created for you for any one of these 5 service or 5 service, amen. You have to do it. God glorious to, amen, hallelujah. 5 ಸೇವೆಗಳಲ್ಲಿ ದೇವರು ನಿಮ್ಮನ್ನು ಯಾವುದಾದ್ರೂ ಒಂದು ಸೇವಕರಿದ್ದಾರೆ, ಆ ಸೇವೆನ ನೀವು ಮಾಡುವುದಕ್ಕೆ ಬದ್ಧರಾಗಿರಿ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಗಿದ್ಯೋನ ಕಾಲ ಈ ಕಾಲ ಮುಗಿದು ಹೋಗ್ಬಿಟ್ಟಿದೆ. ಈಗ ನಿಮ್ಮ ಕಾಲ ನಿಮ್ಮ ಸರ್ದಿ ಬಂದ್ಬಿಟ್ಟಿದೆ. ಆಮೇನ್ ಹಲ್ಲೆಲೂಯಾ. ಈಗ ಏಸು ಏನೇನು ಮಾಡಬೇಕು ಶಿಲ್ಬಿಲೆಲ್ಲ ಮಾಡಿ ಮೋಸಾಗಿದೆ, ನಾನೆಲ್ಲ ಮಾಡಿ ಮೋಸ್ಬಿಟ್ಟಿದ್ದೇನೆ ಅಂತ ಅವರು ಕೂಡ ಹೇಳ್ಬಿಟ್ಟಿದ್ರು. ಈಗ ನಿನ್ನ ಕೆಲಸವನ್ನೇ ಬಾಕಿ ಇರೋದು. ಆದ್ದರಿಂದ ದೇವರು ನನಗೂ ನಿನಗೂ ಕೊಟ್ಟಿರುವಂಥ ಕೆಲಸವನ್ನು ನೀನು
ಖಡಾಖಂಡಿತವಾಗಿ ಮಾಡಿ ಮುಗಿಸಲೇಬೇಕು. ಆದ ಕಾರಣ ನಾವು ಜೀವಿಸ್ತಿರುವುದು ಅಂತ್ಯ ಕಾಲವಲ್ಲ, ಅಂತ್ಯದ ಕ್ಷಣಗಳಲ್ಲಿ ಕರ್ತನ ರಹಸ್ಯಗಳನ್ನ ಯಾವಾಗ ಬರುತ್ತೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಎಲ್ಲ ಕ್ಷಣವೂ ಕರ್ತನ ಭರಣಕ್ಕಾಗಿ ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಲೋಕದಲ್ಲಿ ಈಗಾಗಲೇ ಇಸ್ರಾಯೇಲ್ ದೇಶವು, ಇರಾನ್ ದೇಶವು ಕೂಡ ಯುದ್ಧಗಳನ್ನು ಮಾಡ್ತಾ ಇದ್ವಿ. ಒಂದು ಕಡೆ ಹಿಜ್ಬುಲ್ಲಾ ಅದು ಕೂಡ ಯುದ್ಧ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಕಡೆಗೆ ರಷ್ಯಾ ದೇಶವು ಮತ್ತು ಯುಕ್ರೇನ್ ದೇಶವು ಯುದ್ಧವನ್ನು ನಡೆಸ್ತಾ ಇದೆ. ಹೀಗೆ ಅನೇಕ ದೇಶಗಳು ಈಗಾಗಲೇ ಯುದ್ಧದಲ್ಲಿ ಎಂಟ್ರಿಗಳು ತಗೊಂಡ್ಬಿಟ್ಟಿದ್ದಾವೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಇವೆಲ್ಲ ಯುದ್ಧಗಳ ಸುದ್ದಿಗಳು ಯೇಸು ಕ್ರಿಸ್ತನ ಅತ್ಯಂತ ವೇಗವಾಗಿ ಬರುತ್ತಿದ್ದಾನೆ ಎಂಬುದಾಗಿ ತಿಳಿಯಪಡಿಸ್ತಾ ಇದೆ. ದೈವ ಸಭೆಯಾದ ನಾವೆಲ್ಲರೂ ಪ್ರತಿದಿನ ಕರ್ತನ ರಹಸ್ಯಪೂರ್ಣಕ್ಕಾಗಿ ಸಿದ್ಧರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮನ್ನು ದೇವರು ಕರೆದಂಥ ಉದ್ದೇಶದ ಕಡೆಗೆ ನಾವು ಪ್ರತಿದಿನ ಓಡುವವರಾಗಿರೋಣ. ಆ ದೇವರು ನಮಗೆ ಯಾವ ವಿಧವಾದ ಸೇವೆಯನ್ನು ಕೊಟ್ಟಿದ್ದಾನೋ ಆ ವಿಧವಾದ ಸೇವೆಗಳಲ್ಲಿ ನಾವು ಖಂಡಿತವಾಗಿ ಬದ್ಧರಾಗಿ ನಿಲ್ಲುವವರಾಗಿರೋಣ. ಆ ಸೇವೆಗಳನ್ನು ಸಾಯುವ ತನಕ ಮಾಡುವವರಾಗಿರೋಣ. ಕರ್ತನಿಗಾಗಿ ನಿಲ್ಲುವವರಾಗಿರೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರೇ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ದೇವರೇ, ಗಿದ್ಯೋನನ್ನು ಆಯ್ಕೆ ಮಾಡಿರುವ ದೇವರು ನೀನು ನಮ್ಮ ದೇವರಾಗಿದ್ದೆ. ಗಿದ್ಯೋನನ್ನು ಆಯ್ಕೆ ಮಾಡಿದಂಥ ಸಭೆಯಲ್ಲಿರುವ ಎಲ್ಲರನ್ನೂ ಕೂಡ ನೀನು ಆಯ್ಕೆ ಮಾಡಿ ಕರ್ತನೇ ನಿನ್ನ ರಕ್ಷಣೆಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನ ಗಿದ್ಯೋನನ್ನು ಹಾಗೆ ಯಾವ್ಯಾವ ಉದ್ದೇಶಕ್ಕಾಗಿ ಯಾರ್ಯಾರನ್ನ ಸೃಷ್ಟಿ ಮಾಡಿದ್ವಿ, ಯಾರ್ಯಾರಿಗೆ ರಕ್ಷಣೆ ಕೊಟ್ಟಿದ್ದೆ ದೇವರೇ, ಅವರೆಲ್ಲರನ್ನ ನಿನ್ನ ನಾಮದ ಮಹಿಮೆಗಾಗಿ ಪ್ರತಿಯೊಬ್ಬರನ್ನ ದೇವರೇ ನಿನ್ನ ಸಭೆಯ 5 ವಿಧವಾದಂಥ ಸೇವೆಗಳಲ್ಲಿ ಅವ್ರನ್ನೆಲ್ಲರನ್ನು ಉಪಯೋಗಿಸಿ ನಡೆಸು. ಪ್ರತಿಯೊಬ್ಬರು ಆತ್ಮಗಳನ್ನು ಸಂಪಾದಿಸುವಂಥವ್ರನ್ನಾಗಿ ಮಾರ್ಪಡಿಸು. ಪ್ರತಿಯೊಬ್ಬರು ದೇವರೇ ನಿನ್ನ ರಾಜ್ಯ ನೀತಿಗಾಗಿ ದುಡಿಯುವಂಥವ್ರನ್ನಾಗಿ ಮಾರ್ಪಡಿಸು. ಈ ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಅಲ್ಗು ನೆಟ್ಟಂತಾಗಲಿಕ್ಕಾಗುತ್ತಾನೆ. ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರಾತ್ಮನೇ, ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಬಲಹೀನನಾಗಿ ಇದ್ದಂಥ ಗಿದ್ಯೋನನ್ನು ಬಲಿಷ್ಠನಾಗಿ ಮಾರ್ಪಡಿಸಿದ್ದ ಬಲವುಳ್ಳ ದೇವರು ನೀನಾಗಿದ್ದೆ. ನಂಬಿರುವಂಥ ನಾವು ಕೂಡ ಬಲಹೀನರು ಆಗಿದ್ದರೂ ಕೂಡ ನಮ್ಮನ್ನು ನೀನು ಬಲಪಡಿಸು. ನಿನ್ನ ಬಲದಿಂದ ನಾವು ಯುದ್ಧವನ್ನು ಮಾಡುವಂತೆ, ಜಯವನ್ನು ಸಾಧಿಸುವಂತೆ ನಮ್ಮನ್ನು ಆಶೀರ್ವದಿಸು. ಗಿದ್ಯೋನನಿಗೆ ಜಯ ಕೊಟ್ಟ ದೇವರು ನೀನು ನಮಗೂ ಕೂಡ ದೇವರಾಗಿದ್ದೆ. ಆತನಿಗೆ ಎಲ್ಲ ವಿಷಯದಲ್ಲೂ ಜಯವನ್ನು ಕೊಟ್ಟ ದೇವರೇ, ನೀನು ನಮಗೂ ಕೂಡ ಎಲ್ಲ ವಿಷಯದಲ್ಲೂ ನಮಗೆ ಜಯ ಕೊಡು. ನಾವು ಸೋತು ಹೋದಂಥ ಎಲ್ಲ ವಿಷಯಗಳಲ್ಲಿ ನಾವು ಜಯವನ್ನು ಸಾಧಿಸುವಂತೆ ಆಶೀರ್ವದಿಸುವ, ಪಾಪಗಳನ್ನು ಜಯಿಸುವಂತೆ ಆಶೀರ್ವದಿಸುವ, ಲೋಕದ ಎಲ್ಲ ವಿಷಯಗಳಿಂದ ಬೇರ್ಪಟ್ಟು ನಿನಗಾಗಿ ಜಯಶಾಲಿಯಾಗಿ ನಿಲ್ಲುವಂತೆ ಮಾರ್ಪಡಿಸುವ. ಗಿದ್ಯೋನನ ಹಾಗೆ ಪ್ರತಿಯೊಂದು ಸೇವೆಗಳಲ್ಲಿ ಸಭೆಯಾದ ಎಲ್ಲ ನಮ್ಮನ್ನು ಉಪಯೋಗಿಸಕರ್ತಾನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎದುರು ನೀನು ಅದ್ಭುತವಾದ ವಾಕ್ಯಗಳ ಮುಖಾಂತರ ನೀ ನಮ್ಮ ಸಂಗಡ ಮಾತಾಡಿದ್ದಿ, ನೀ ನಮ್ಮನ್ನು ಎಚ್ಚರಪಡಿಸಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿದೆ. ಆತ್ಮನೇ, ನೀನು ನಮ್ಮ ಸಂಗಡ ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೀವಿ ತಂದೆಯಾದ ದೇವರೇ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನನ್ನು ಹೇಗಿದ್ದೆ ನಿನಗೂ ಸದಾಕಾಲವೂ ಸತ್ಯದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.